ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ಬಿಸಿ ಫಾರಂ, ಮಂಡ್ಯ. ಎಷ್ಟೊಂದು ಸೌಂದರ್ಯವಿದೆ, ಎಷ್ಟೊಂದು ಆನಂದವಿದೆ. ಕೇಳಿ ಮೇವು ಮೆಲುಕು. ಮೈ ಒಟ್ಟಿ ಕಣ್ತೆರೆದು ಆನಂದಿಸು, ಇದ ಕೊಟ್ಟ ದೇವರಿಗೆ ನೀ ವಂದಿಸು. ರೈತ ಬಾಂಧವರೇ, ಇಂದಿನ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಪಶು ಸಂಪತ್ತು ಉತ್ತೇಜನಕ್ಕೆ ಹಾಲು ಒಕ್ಕೂಟದ ಯೋಜನೆಗಳನ್ನು ಕುರಿತು ಮಂಡ್ಯ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾ ಪಿ.ಆರ್. ಮಂಜೇಶ್ ಅವರೊಂದಿಗೆ ಸಂದರ್ಶನವಿದೆ. ಮೈ ಒಟ್ಟಿ ಕಣ್ತೆರೆದು ಆನಂದಿಸು, ಇದ ಕೊಟ್ಟ ದೇವರಿಗೆ ನೀ ವಂದಿಸು. ಡಾಕ್ಟರ್ ಮಂಜೇಶ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಮಂಡ್ಯ ಜಿಲ್ಲೆಯ ಕೃಷಿಕರ ಅಭಿವೃದ್ಧಿಗೆ, ವಿಶೇಷವಾಗಿ ಗೋಪಾಲಕರ ಅಭಿವೃದ್ಧಿಗೆ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ, ಮುಂಬರೋ ದಿನದಲ್ಲಿ ಮೇವಿನ ಅಭಿವೃದ್ಧಿಗಾಗಿ ಏನಾದರೂ ವಿಶೇಷವಾದ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀರಿ, ಮತ್ತು ತಮ್ಮ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಬೇರೆ ಬೇರೆ ಗ್ರಾಮಾಭಿವೃದ್ಧಿ ಕಾರ್ಯಕ್ರಮಗಳು, ಕಾರ್ಯಚಟುವಟಿಕೆಗಳು, ಇದಕ್ಕೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಸರ್ ನಮಸ್ಕಾರ. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ 1987ರಲ್ಲಿ ನೋಂದಣಿ ಆಯಿತು. ಅದಕ್ಕೂ ಮುಂಚೆ ಅದು ಮೈಸೂರು ಹಾಲು ಒಕ್ಕೂಟದ ವ್ಯಾಪ್ತಿಗೆ ಬರ್ತಾಯಿತ್ತು. 1987ರಲ್ಲಿ ನೋಂದಣಿಯಾಗಿ 1988ರಲ್ಲಿ ತನ್ನ ಕಾರ್ಯಚಟುವಟಿಕೆಗಳನ್ನು ಪ್ರಾರಂಭ ಮಾಡ್ತು. ಅದಾದ ನಂತರ ಅದು ನಮ್ಮ ಮಂಡ್ಯ ಜಿಲ್ಲೆಗೆ ಮಾತ್ರ ಸೀಮಿತ ಆಗಿದೆ. ಕೆಲವು ಒಕ್ಕೂಟಗಳು 3-4 ಜಿಲ್ಲೆ ಇದ್ದರೆ, ಮಂಡ್ಯ ಜಿಲ್ಲಾ ಒಕ್ಕೂಟ ಮಂಡ್ಯ ಜಿಲ್ಲೆಗೆ ಮಾತ್ರ ಸೀಮಿತವಾಗಿ ಕೆಲಸ ಮಾಡ್ತಾಯಿದೆ, 7 ತಾಲೂಕುಗಳಿಗೆ. ಪ್ರಸ್ತುತ 1305 ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಹಾಲು ಶೇಖರಣೆಯನ್ನು ಮಾಡ್ತಾಯಿದ್ದೇವೆ ರೈತರಿಂದ. ತಮಗೆ ಗೊತ್ತಿರೋಂಗೆ ಸುಮಾರು ಒಂದು ಜಿಲ್ಲೆಗೆ ಸೀಮಿತವಾಗಿ ಮಾತಾಡೋದಾದರೆ, ನಾವು ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಾ ಇರ್ತಕ್ಕಂತಹ ಜಿಲ್ಲೆ ಮಂಡ್ಯ ಜಿಲ್ಲೆ. ಸರಾಸರಿ ನಾವು ಪ್ರಸ್ತುತ 10,25,000 ಪ್ರತಿದಿನ ಕೆ ಜಿ ಹಾಲನ್ನು ನಾವು ಸಂಗ್ರಹಣೆ ಮಾಡ್ತಾಯಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಕ್ಷೀರ ಕ್ಷೇತ್ರದಲ್ಲಿ ಸ್ಪರ್ಧೆ ಶುರುವಾಗಿದೆ. GLP ಅಂತ ಏನು ಹೇಳ್ತಾರೆ, ಗ್ಲೋಬಲೈಸೇಷನ್ನು, ಲಿಬರಲೈಸೇಷನ್ನು ಮತ್ತು ಪ್ರೈವೇಟೈಸೇಷನ್ ಬಂದ ಮೇಲೆ ಮುಕ್ತ ಮಾರುಕಟ್ಟೆಯಲ್ಲಿ ಸಾಕಷ್ಟು ಸವಾಲುಗಳು, ಸ್ಪರ್ಧೆ ನಮಗೆ ಕೂಡ ಬರ್ತಾಯಿದೆ. ಆದಾಗ್ಯೂ ಕೂಡ ನಾವು ನಂದಿನಿ ಬ್ರ್ಯಾಂಡ್ನಡಿ ನಮ್ಮ ಗುಣಮಟ್ಟದ ಆಧಾರದಲ್ಲಿಯೇ ಕೂಡ ನಾವು ನಂಬರ್ 1 ಸ್ಥಾನವನ್ನು ಈಗಲೂ ಕೂಡ ನಾವು ಕಾಯ್ಕೊಂಡು ಬಂದಿದ್ದೀವಿ. ಮಂಡ್ಯ ಜಿಲ್ಲೆ ಮತ್ತು ಮಂಡ್ಯ ಹಾಲು ಒಕ್ಕೂಟದ ಬಗ್ಗೆ ಮಾತಾಡಬೇಕಾದ್ರೆ, ಮಂಡ್ಯ ಜಿಲ್ಲೆಯಲ್ಲಿ ಪ್ರಸ್ತುತ ಸುಮಾರು 98,000 ಜನ ಸಕ್ರಿಯ ಹಾಲು ಉತ್ಪಾದಕರು ಹಾಲನ್ನು ಪೂರೈಕೆ ಮಾಡ್ತಾಯಿದ್ದಾರೆ. ಸುಮಾರು 2,90,000 ಸದಸ್ಯರು ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಸದಸ್ಯರಾಗಿ ನೋಂದಣಿ ಮಾಡ್ಕೊಂಡಿದ್ದಾರೆ. ಈ ಸದಸ್ಯರಿಗೆ ನಮ್ಮ ಒಕ್ಕೂಟದ ಸಾಕಷ್ಟು ಸೌಲಭ್ಯಗಳನ್ನು ನಾವು ಕೊಡ್ತಾ ಇದ್ದೀವಿ. ಉದಾಹರಣೆಗೆ ಪಶುವೈದ್ಯಕೀಯ ಸೌಲಭ್ಯಗಳು. ರೈತರು ಕೂಪನ್ ಹಾಕಿ ಎಂಟ್ರಿ ಮಾಡಿಸಿದ್ರೆ ಅವ್ರ ಮನೆ ಬಾಗಿಲಿಗೆ ನಾವು ಹೋಗಿ ಔಷಧಿನ ಉಚಿತವಾಗಿ ನೀಡ್ತಕ್ಕಂತಹ ಸೌಲಭ್ಯ ಇದೆ. ಕೃತಕ ಗರ್ಭಧಾರಣ ಸೌಲಭ್ಯ ಇದೆ. ರಿಯಾಯಿತಿ ದರದಲ್ಲಿ ಕೌ ಮ್ಯಾಟ್ಗಳನ್ನು, ತಮಗೆ ಗೊತ್ತಿದೆ, ನಮ್ಮ ಮಿಶ್ರತಳಿ ರಾಸುಗಳು ಸ್ಟಾಲ್ ಫೆಡ್ ಅಂತ ಹೇಳ್ತೀವಿ, ಒಂದೇ ಕೊಟ್ಟಿಗೆಯಲ್ಲಿ ಕಟ್ಟಿ ಬೆಳೆಸ್ತಕ್ಕಂಥ ಇದರಲ್ಲಿ ಕಾಯಿಲೆಗಳು ಮತ್ತು ಜಾಯಿಂಟ್ ಪ್ರಾಬ್ಲಮ್ಸ್ ಇದೆಲ್ಲ ಬರುತ್ತೆ. ಅದನ್ನೆಲ್ಲ ತಪ್ಪಿಸಬೇಕು ಮತ್ತು ಸ್ವಚ್ಛತೆಯನ್ನು ಕಾಪಾಡಬೇಕು ಅನ್ನೋ ಕಾರಣಕ್ಕೆ ಕೌ ಮ್ಯಾಟ್ಸನ್ನು ರಿಯಾಯಿತಿ ದರದಲ್ಲಿ ಕೊಡ್ತಾಯಿದ್ದೀವಿ. ಮಿಲ್ಕಿಂಗ್ ಮಿಷಿನ್ಸ್ನ ರಿಯಾಯಿತಿ ದರದಲ್ಲಿ ಕೊಡ್ತಾಯಿದ್ದೀವಿ. ಚಾಫ್ ಕಟರ್ಸ್ ಅಂದರೆ ಮೇವು ಕತ್ತರಿಸುವ ಯಂತ್ರಗಳನ್ನು ನಾವು ರಿಯಾಯಿತಿ ದರದಲ್ಲಿ ಕೊಡ್ತಾಯಿದ್ದೀವಿ. ಇದಲ್ಲದೆ ನಮ್ಮಲ್ಲಿ ಒಂದು ರೈತ ಕಲ್ಯಾಣ ಟ್ರಸ್ಟ್ ಅಂತೇಳಿ ಒಂದು ಟ್ರಸ್ಟ್ ರಚನೆ ಮಾಡ್ಕೊಂಡಿದ್ದೀವಿ. ಅಂದರೆ ರೈತರು ಪೂರೈಕೆ ಮಾಡ್ತಕ್ಕಂಥ ಹಾಲಿನಲ್ಲಿ ಪ್ರತಿ ಲೀಟರ್ ಹಾಲಿಗೆ 20 ಪೈಸೆಯನ್ನು ಕಲ್ಯಾಣ ಟ್ರಸ್ಟಿಗೆ ಡೈವರ್ಟ್ ಮಾಡಿ, ಆ ಕಲ್ಯಾಣ ಟ್ರಸ್ಟ್ನಿಂದ ಕೂಡ ನಾವು ಸಾಕಷ್ಟು ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಹಾಲು ಉತ್ಪಾದಕರು ಮರಣ ಹೊಂದಿದಾಗ ಪರಿಹಾರ ನೀಡ್ತಕ್ಕಂಥದ್ದು ಇರ್ಬೋದು, ಅವ್ರಿಗೆ ವಿಮೆ ಅಳವಡಿಸ್ತಕ್ಕಂಥದ್ದು ಇರ್ಬೋದು, ಮತ್ತು ವ್ಯಾಪ್ತಿನಲ್ಲಿ ಅವರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಕ್ಕಂಥದ್ದು, ಈ ಥರ 10 ಹಲವಾರು ಕಾರ್ಯಕ್ರಮಗಳನ್ನು ನಾವು ಟ್ರಸ್ಟ್ ವತಿಯಿಂದ ಕೂಡ ನಾವು ಹಮ್ಮಿಕೊಂಡು ಬರ್ತಾಯಿದ್ದೀವಿ. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಕಳೆದ 3-4 ವರ್ಷಗಳಲ್ಲಿ ಬೇರೆ ಒಕ್ಕೂಟಗಳಿಗೆ ಮಾದರಿಯಾಗೋ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಂಡು ಬರ್ತಾಯಿದ್ದೀವಿ. ಉದಾಹರಣೆಗೆ ತಮಗೆ ಗೊತ್ತಿದೆ, ಕಳೆದ 2 ವರ್ಷದಲ್ಲಿ ಒಂದು ಮೆಗಾ ಡೈರಿ ಸುಮಾರು 260.9 ಕೋಟಿ ವೆಚ್ಚದಲ್ಲಿ ಒಂದು ಮೆಗಾ ಡೈರಿಯನ್ನು ಪ್ರಾರಂಭ ಮಾಡಿದ್ದೀವಿ. ಸುಮಾರು 10 ಲಕ್ಷ ಲೀಟರ್ ಹಾಲನ್ನು ಶೇಖರಣೆ ಮಾಡಿ ಸಂಸ್ಕರಣೆ ಮಾಡ್ತಕ್ಕಂಥ ಸಾಮರ್ಥ್ಯ ಆ ಮೆಗಾ ಡೈರಿಗಿದೆ. ಆ ಮೂಲಕ ನಮಗೆ ಎಷ್ಟು ಹಾಲು ಸಂಗ್ರಹಣೆ ಆಗ್ತಾಯಿದೆ ಅಷ್ಟು ಹಾಲನ್ನು ನಮ್ಮ ಹಂತದಲ್ಲೇ ನಾವು ಸಂಸ್ಕರಣೆ ಮಾಡ್ತಕ್ಕಂಥ ಸಾಮರ್ಥ್ಯನ ಇವತ್ತು ನಾವು ಹೊಂದ್ಕೊಂಡಿದ್ದೀವಿ. ಇನ್ನು ಸಂಘಗಳ ಮಟ್ಟದಲ್ಲಿ ತಮಗೆ ಗೊತ್ತಿದೆ, ರೈತರು
ಹಾಲನ್ನು ಪೂರೈಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಮಾನವ ಹಸ್ತಕ್ಷೇಪ ಇರಬಾರ್ದು ಅನ್ನೋ ಕಾರಣಕ್ಕೆ ಕಾಮನ್ ಸಾಫ್ಟ್ವೇರ್ ಒಂದು ಏಕರೂಪ ತಂತ್ರಾಂಶವನ್ನು NDDB ಅವರಿಂದ ಪಡೆದು ಅದನ್ನು ಎಲ್ಲ ಸಂಘಗಳಲ್ಲಿ ಇವತ್ತು ಅಳವಡಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ವೆಯ್ಟು ಮತ್ತು ಕ್ವಾಲಿಟಿ ಎರಡೂ ಕೂಡ ಆನ್ಲೈನ್ ಮೂಲಕನೇ ಆಗಬೇಕು, ಮ್ಯಾನ್ಯುಯಲ್ ಇಂಟರ್ವೆನ್ಷನ್ ಇರಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ಮಂಡ್ಯ ಜಿಲ್ಲೆಯಲ್ಲೇ ಅದನ್ನು ನಾವು ಪ್ರಾರಂಭ ಮಾಡಿ ಇವತ್ತು ರಾಜ್ಯದಲ್ಲಿ ಎಲ್ಲ ಒಕ್ಕೂಟಗಳು ಕೂಡ ಅದನ್ನು ಅಳವಡಿಸ್ತಾ ಇದ್ದಾರೆ. ಅದಕ್ಕೆ ಭದ್ರ ಬುನಾದಿಯನ್ನು ಹಾಕಿದ್ದು ಮಂಡ್ಯ ಹಾಲು ಒಕ್ಕೂಟ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಎರಡನೇದಾಗಿ ಪೇಪರ್ಲೆಸ್ ಮನ್ಮೂಲ್ ಅಂತ ಒಂದು ಕನಸು, ಅಂದರೆ ನಮ್ಮ ಇಡೀ ವ್ಯವಹಾರವನ್ನು ಕಾಗದ ರಹಿತವಾಗಿ ಮಾಡಬೇಕು ಅಂತೇಳಿ ಒಂದು ಯೋಜನೆ ನಂಬ್ಕೊಂಡಿದ್ದೀವಿ. ಈಗಾಗಲೇ 90% ಕಾರ್ಯ ಮುಗಿದಿದೆ. ಮುಂದಿನ ದಿನಗಳಲ್ಲಿ ಅದು ಕೂಡ ಕಾರ್ಯರೂಪಕ್ಕೆ ಬರ್ತಾ ಇದೆ. ತಮಗೆ ಗೊತ್ತಿದೆ, ನಮಗೆ 10.4 ಲಕ್ಷ ಲೀಟ್ರ್ ಹಾಲು ಪ್ರತಿ ದಿವಸ ಶೇಖರಣೆ ಮಾಡ್ತಾಯಿದ್ದೀವಿ. ಆದರೆ ನಮಗೆ ಮಾರುಕಟ್ಟೆ ಇರ್ತಕ್ಕಂಥ 6 ರಿಂದ 7 ಲಕ್ಷ ಲೀಟ್ರಿಗೆ ಮಾತ್ರ, ಅಂದರೆ ಉಳಿದ 3.5 ಲಕ್ಷ ಲೀಟರ್ ಸರ್ಪ್ಲಸ್ ಇದೆ. ಆ ಸರ್ಪ್ಲಸ್ ಇದೆ ಮತ್ತು ವಿ ಆರ್ ಗ್ರೋಯಿಂಗ್ ಬೈ 5% ಆನ್ಯುವಲಿ. ಅಂದರೆ ಇನ್ನು ಮುಂದಿನ 3-4 ವರ್ಷಗಳಲ್ಲಿ ಇನ್ನೂ ಒಂದು 3.5-4 ಲಕ್ಷ ಲೀಟ್ರ್ ಹೆಚ್ಚು ಬರ್ತಾ ಇದೆ. ಆ ಹಾಲಿಗೆ ನಾವು ಮಾರುಕಟ್ಟೆಯನ್ನು ಕಂಡುಕೊಳ್ತಕ್ಕಂಥ ಅನಿವಾರ್ಯತೆ ಇದೆ. ಆ ಕಾರಣಕ್ಕಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ತುಂಬ ಸವಾಲಿನ ಕೆಲಸ ಅನಿಸಿದ್ರೂ ಕೂಡ ಆ ಸವಾಲನ್ನು ಸ್ವೀಕರಿಸಿ ಉತ್ತರ ಭಾರತಕ್ಕೆ ನಾವು ಎಂಟ್ರಿ ಕೊಟ್ಟಿದ್ದೀವಿ. ಆ ಒಂದು ಇನಿಷಿಯೇಷನ್ ತೊಗೊಂಡಿದ್ದು ಕೂಡ ಮಂಡ್ಯ ಹಾಲು ಒಕ್ಕೂಟ, ಕರ್ನಾಟಕ ಹಾಲು ಮಹಾಮಂಡಳಿಯ ಸಹಯೋಗದೊಂದಿಗೆ, ಅವರ ಸಹಕಾರದೊಂದಿಗೆ ಈ ಒಂದು ಸವಾಲಿನ ಕೆಲಸವನ್ನು ಕೈಗೆತ್ತಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಖಂಡಿತ ಅಲ್ಲಿ ನಮಗೆ ಒಳ್ಳೆಯ ಉತ್ತಮ ಅವಕಾಶಗಳಿದೆ. ಅದನ್ನು ನಾವು ಏನಾದರೂ ಸಕ್ಸಸ್ಫುಲ್ಲಾಗಿ ಮಾಡಿದ್ದೇ ಆದರೆ ಮಂಡ್ಯ ಜಿಲ್ಲೆಯ ಹಾಲು ಶೇಖರಣೆಯಲ್ಲಿ ಎಷ್ಟು ಹಾಲು ಬಂದರೂ ಕೂಡ ಅದಕ್ಕೆ ಮಾರುಕಟ್ಟೆಯನ್ನು ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲಿ ಹೋಗಿದ್ರಿ ಸರ್ ಉತ್ತರ ಭಾರತ ಅಂದರೆ? ಈಗ ಪ್ರಾರಂಭದಲ್ಲಿ ನಾನು ಡೆಲ್ಲಿ NCR ಏನಿದೆ ಆ ರೀಜನಲ್ಲಿ ಮಾಡ್ತಾಯಿದ್ದೀವಿ. ಸುಮಾರು 15,000 to 16,000 ಪ್ರತಿದಿನ ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಮಥುರಾ, ಆಗ್ರಾ ಮತ್ತು ಜೈಪುರ, ಹರಿಯಾಣ ಈ ಎಲ್ಲ ಏರಿಯಾಗಳನ್ನು ಕವರ್ ಮಾಡೋದಕ್ಕೆ ಈಗಾಗಲೇ ಪ್ಲ್ಯಾನ್ ಮಾಡಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ಮಾರ್ಚ್ 2nd ವೀಕಲ್ಲಿ ನಾವು ಮಥುರಾ ಮತ್ತು ಆಗ್ರಾದಲ್ಲಿ ಲಾಂಚ್ ಮಾಡ್ತಾಯಿದ್ದೀವಿ. ಹರಿಯಾಣದಲ್ಲಿ ರೋಹ್ಟಕ್ ಅಲ್ಲಿ ಲಾಂಚ್ ಮಾಡ್ತಾಯಿದ್ದೀವಿ. ಜೈಪುರಲ್ಲೂ ಕೂಡ ಲಾಂಚ್ ಮಾಡಬೇಕು ಅಂತೇಳಿ KMF ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸೊ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾರುಕಟ್ಟೆಯನ್ನು ಕಂಡುಕೊಳ್ಳೋ ಅನಿವಾರ್ಯತೆಯಿಂದ ನಾವು ಮಾಡ್ತಾಯಿದ್ದೀವಿ. ಇದನ್ನು ನಾವು ಉತ್ತರ ಭಾರತದಲ್ಲಿ ಏನು ಮಾರಾಟ ಮಾಡ್ತಾಯಿದ್ದೀವಿ ಲಾಭದ ದೃಷ್ಟಿಯಲ್ಲಿ ನೋಡೋದಕ್ಕಿಂತ ಹೆಚ್ಚಾಗಿ ನಮಗೆ ಹೆಚ್ಚುವರಿ ಹಾಲನ್ನು ವಿಲೇವಾರಿ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಇದನ್ನು ಮಾಡ್ತಾಯಿದ್ದೀವಿ. ತಮಗೆಲ್ಲ ಗೊತ್ತಿದೆ, ನಂದಿನಿ ಹಾಲು ಇವತ್ತು ಮಾರುಕಟ್ಟೆಯಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ. ನಾವು ಅಮೂಲ್ ನಂತರ 2ನೇ ಸ್ಥಾನದಲ್ಲಿದ್ದೀವಿ. ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಕ್ವಾಲಿಟಿ ಆ್ಯಂಡ್ ಸರ್ವಿಸ್. ನಮ್ಮ ಕ್ವಾಲಿಟಿನ ನಾವು ಅತ್ಯಂತ ಹೆಮ್ಮೆಯಿಂದ ಹೇಳ್ತೀನಿ, ವೆನ್ ಇಟ್ ಕಮ್ಸ್ ಟು ಕ್ವಾಲಿಟಿ ವಿ ಆರ್ ನಂಬರ್ 1. ನೋಬಡಿ ಕ್ಯಾನ್ ಮ್ಯಾಚಸ್. ಸೊ ಆ ಮಟ್ಟಕ್ಕೆ ನಮ್ಮ ಕ್ವಾಲಿಟಿ ಮೂಲಕ ನಾವು ಇಡೀ ರಾಷ್ಟ್ರದಲ್ಲಿ ನಮ್ಮ ನಂದಿನಿ ಹಾಲಿಗೆ ಮಾರುಕಟ್ಟೆ ಕೊಂಡುಕೊಳ್ಳುವತ್ತ ನಾವು KMF ಜೊತೆಗೆ ಕೈ ಜೋಡಿಸಿ ಮುಂದೆ ಹೋಗ್ತಾ ಇದ್ದೀವಿ. ಖಂಡಿತ ಇದರಲ್ಲಿ ನಾವು ಸಫಲ ಆಗ್ತೀವಿ ಅಂತ ನಾವಂತೂ ಭಾವಿಸಿದ್ದೀನಿ. ಏನು ಚಾಲೆಂಜಸ್ ಎದುರಿಸ್ತಾ ಇದ್ದೀರಿ ಸರ್ ಉತ್ತರ ಭಾರತಕ್ಕೆ ಹಾಲು ಕಳಿಸ? ಸಹಜವಾಗಿ ಏನು ಉತ್ತರ ಭಾರತದ ಪ್ರಮುಖ ಬ್ರ್ಯಾಂಡ್ಗಳು ಇಲ್ಲಿ ದಕ್ಷಿಣ ಭಾರತದಲ್ಲಿ ಏನು ಅವರು ಪ್ರಯತ್ನ ಮಾಡಿ ವಿಫಲರಾದರು, ಅಲ್ಲಿ ನಮಗೆ ಪ್ರತಿರೋಧ ಇದೆ. ಅಂದರೆ ನಮಗೆ ನಮ್ಮ ಹಾಲು ಬಂದರೆ ಅವರ ಅಸ್ತಿತ್ವಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ಭಯಕ್ಕೆ ನಮಗೆ ಪ್ರತಿರೋಧ ಒಡ್ತಾ ಇದ್ದಾರೆ. ಅದಕ್ಕೆ ನಾವು ಅದನ್ನು ಸ್ಪೋರ್ಟಿವ್ ಆಗಿ ತೊಗೊಂಡಿದ್ದೀವಿ. ಏಕೆಂದರೆ ಎಲ್ಲೋದ್ರೂ ಕೂಡ ನಮಗೆ ಆ ಒಂದು ಕಾಂಪಿಟೇಷನ್ ಇರಲೇಬೇಕು. ನಾವು ವಿ ವಿಲ್ ಸರ್ವೈವ್ ಬೈ ಕ್ವಾಲಿಟಿ ಆ್ಯಂಡ್ ಸರ್ವಿಸ್. ಇನ್ನು ಪಶು ಆಹಾರ ಮತ್ತು ಮೇವು ಬಗ್ಗೆ ಮಾತಾಡೋದಾದರೆ, ನಮ್ಮ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ವ್ಯಾಪ್ತಿಯಲ್ಲಿ ಪ್ರತಿ ಮಾಹೆ ಸುಮಾರು 8,750 ಮೆಟ್ರಿಕ್ ಟನ್ ಪಶು ಆಹಾರವನ್ನು ಉಪಯೋಗಿಸ್ತೀವಿ. ಅಂದರೆ ಪ್ರತಿ ಲೀಟರ್ ಹಾಲಿಗೆ ನಮ್ಮ ಟಾರ್ಗೆಟ್ ಇರ್ತಕ್ಕಂಥ 400 ಗ್ರಾಮ್ ಪಶು ಆಹಾರವನ್ನು ಉಪಯೋಗಿಸಬೇಕು ಅಂತೇಳಿ ಪ್ರಸ್ತುತ ನಾವು ಸುಮಾರು 280 ಗ್ರಾಮ್ ಅಷ್ಟು ಪ್ರತಿ ಲೀಟರ್ ಹಾಲಿಗೆ ಪಶು ಆಹಾರವನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. ಗುಣಮಟ್ಟದ ಸಮತೋಲನ ಪಶು ಆಹಾರವನ್ನು ನಮ್ಮದೇ ನಂದಿನಿ ಬ್ರ್ಯಾಂಡ್ನಲ್ಲೇ ನಾವು ಉತ್ಪಾದನೆ ಮಾಡಿ ರೈತರಿಗೆ ಮನೆ ಬಾಗಿಲಿಗೆ ಅದನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಜೊತೆಗೆ ಖನಿಜ ಮಿಶ್ರಣ, ಅಂದರೆ ಏರಿಯಾ ಬೇಸ್ಡ್ ಖನಿಜ ಮಿಶ್ರಣ ಅಂತ ಹೇಳ್ತೀವಿ. ಅಂದರೆ ಕೆಲವೊಂದು ಏರಿಯಾಗಳಲ್ಲಿ ಕೆಲವೊಂದು ಲವಣಾಂಶಗಳು ಕಡಿಮೆ ಇರ್ತವೆ ಪಶು ಆಹಾರದಲ್ಲಿ ಅಥವಾ ಮೇವಿನಲ್ಲಿ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕಂದ್ರೆ ನಾವು ಸಪ್ಲಿಮೆಂಟ್ಸ್ ಅಂತ ಹೇಳ್ತೀವಿ. ಪೂರಕ ಅಂಶಗಳನ್ನು ನಾವು ಖನಿಜ ಮಿಶ್ರಣದ ಮೂಲಕ ಮತ್ತು ಸಮೃದ್ಧಿ ಪಶು ಆಹಾರ ಅಂತ ಹೇಳ್ತೀವಿ, ಅದರ ಮೂಲಕ ನಾವು ಅದನ್ನು ಸರಬರಾಜು ಮಾಡಿ ಅದನ್ನು ಕೂಡ ನಾವು ಮಾಸಿಕ ಸುಮಾರು 55 ಮೆಟ್ರಿಕ್ ಟನ್ನಷ್ಟು ನಮ್ಮಲ್ಲಿ ಮಾರಾಟ ಆಗ್ತಾ ಇದೆ. ಆ ಮೂಲಕ ರಾಸುಗಳ ಆರೋಗ್ಯ ಮತ್ತು ರಾಸುಗಳ ಗರ್ಭಧರಿಸುವಿಕೆ ಪ್ರಮಾಣ ಹೆಚ್ಚಾಗುತ್ತೆ. ಅದ್ರ ಮೂಲಕ ರೈತರಿಗೆ ಪ್ರತಿ ವರ್ಷಕ್ಕೆ ಒಂದು ಕರುವನ್ನು ಪಡೆಯೋದ್ರ ಮೂಲಕ ಈ ಹೈನುಗಾರಿಕೆ ಲಾಭದಾಯಕ ಆಗುತ್ತೆ ಅನ್ನೋದು ನಮ್ಮ ಒಂದು ಇದು. ಆ ನಿಟ್ಟಿನಲ್ಲಿ ತುಂಬ ಯಶಸ್ವಿಯಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಜೊತೆಗೆ ನಾವು ಯಾರಾದರೂ ರೈತರು ಅಜೋಲಾ ಮಾಡ್ತೀವಿ, ತಮಗೆಲ್ಲ ಗೊತ್ತಿದೆ. ಅಜೋಲಾ ಏನಾದರೂ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಸಬ್ಸಿಡಿ ಇದರಲ್ಲಿ ಅವ್ರಿಗೆ ಪಿಟ್ಟನ್ನು ಕಟ್ಕೊಡ್ತಕ್ಕಂಥದ್ದು ಕೆಲಸ ಮಾಡ್ತಾಯಿದ್ದೀವಿ. ಹಾಗೆ ಸೈಲೇಜು ಏನಾದರೂ ಮಾಡೋದಿದ್ರೆ 10 ಮೆಟ್ರಿಕ್ ಟನ್ನು, 15 ಮೆಟ್ರಿಕ್ ಟನ್ನು ಮತ್ತು 20 ಮೆಟ್ರಿಕ್ ಟನ್ನು ಸೈಲೇಜ್ ಮಾಡ್ತಾಯಿದ್ರೆ ಸುಮಾರು 35,000, 53,000, 70,000ವರೆಗೂ ನಾವು ಸಬ್ಸಿಡಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ.
ಈಗ ಹಲವಾರು ಕಾರ್ಯಕ್ರಮಗಳ ಮೂಲಕ ರೈತರಿಗೆ ಮೇವು ಮತ್ತು ಪಶು ಆಹಾರವನ್ನು ನಾವು ಸಬ್ಸಿಡಿ ದರದಲ್ಲಿ ಸರಬರಾಜು ಮಾಡೋದ್ರ ಮೂಲಕ ಹೈನುಗಾರಿಕೆನೇ ಹೆಚ್ಚು ಲಾಭದಾಯಕ ಮಾಡುವತ್ತ ನಾವು ರೈತರ ಬೆಂಬಲವಾಗಿ ನಿಂತಿದ್ದೀವಿ. ಅಂದರೆ ನಿಮ್ಮ ಸೊಸೈಟಿಯಲ್ಲಿ ಅವರು ಸದಸ್ಯರಾಗಿರಬೇಕು ಅನ್ನುವಂತಹ ಏನಾದರೂ ನಿಬಂಧನೆ ಇದೆಯಾ ಸರ್? ಹೌದೌದು, ಖಂಡಿತವಾಗಿ. ಅಂದರೆ ಹಾಲು ಸರಬರಾಜು ಮಾಡ್ತಾ ಇದ್ದರೆ ನಾವು ಕೆಲವೊಂದು ಕಾರ್ಯಕ್ರಮಗಳನ್ನು ಸದಸ್ಯರಿಗೆ ಮಾತ್ರ ಸೀಮಿತಗೊಳಿಸಿದ್ದೀವಿ. ಕೆಲವೊಂದು ಕಾರ್ಯಕ್ರಮಗಳನ್ನು ಈಗ ಸರ್ಕಾರದಿಂದ ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ. ಅದಕ್ಕೆ ಸದಸ್ಯರಾಗಿರಬೇಕು ಅಂತ ಏನಿಲ್ಲ, ಹಾಲು ಪೂರೈಕೆ ಮಾಡಿದರೆ ಸಹಕಾರ ಸಂಘಗಳಿಗೆ ಹಾಲು ಪೂರೈಕೆ ಮಾಡಿದರೆ ಪ್ರೋತ್ಸಾಹನ ಸಿಗುತ್ತೆ. ಅದೇ ರೀತಿ ನಮ್ಮಲ್ಲಿ ಏನೇ ಸೌಲಭ್ಯಗಳನ್ನು ಕೊಡಬೇಕಾದ್ರೆ ನಮಗೆ ಸದಸ್ಯರಾಗಿರಬೇಕು. ಆ ಮೂಲಕ ನಾವು ಸದಸ್ಯತ್ವ ಪಡೆಯೋದಕ್ಕೆ ಅವರಿಗೆ ಉತ್ತೇಜನ ಕೊಟ್ಕೊಂಡು ಯಾವುದೇ ಈಗ ನಿಮ್ಮ ಇಡೀ ಒಕ್ಕೂಟದ ವ್ಯಾಪ್ತಿಯಲ್ಲಿ ಬರೀ 5700 ಜನ ಮಾತ್ರ ನಾನ್ ಮೆಂಬರ್ಸ್ ಇದ್ದರು. ಅವರನ್ನು ನಾವು ಸರ್ಕಾರದ ನಿರ್ದೇಶನದ ಮೇರೆಗೆ ಇತ್ತೀಚೆಗೆ ಎಲ್ಲರೂ ಕೂಡ ಸದಸ್ಯರಾಗಿ ಕನ್ವರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಉಪವಿಧಿಗಳಿಗೆ ತಿದ್ದುಪಡಿ ತಂದು ಅವರನ್ನು ಕೂಡ ಸದಸ್ಯರಾಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಅಂದರೆ ನಮ್ಮ ಯಾವುದೇ ಸೌಲಭ್ಯದಿಂದ ಯಾರೂ ವಂಚಿತರ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಸರಿ ಸರ್. ಮೇವಿನ ತಾಕುಗಳನ್ನೇನಾದರೂ ಅಭಿವೃದ್ಧಿ ಮಾಡಿದ್ದೀರಾ? ನಮ್ಮಲ್ಲಿ ಸುಮಾರು 6 ಜನ ಅಗ್ರಿಕಲ್ಚರ್ ಆಫೀಸರ್ಸ್ ಇದ್ದಾರೆ. ಅಸಿಸ್ಟೆಂಟ್ ಮ್ಯಾನೇಜರ್ಸು, ಡೆಪ್ಟಿ ಮ್ಯಾನೇಜರ್ಸು ಎಲ್ಲ ಸೇರಿ 6 ಜನ ಆಫೀಸರ್ಸ್ ಇದ್ದಾರೆ. ಅವ್ರ ಮೂಲಕ ರೈತರ ಮನೆ ಬಾಗಿಲಿಗೆ ಹೋಗಿ ಅವರ ತಾಕುಗಳನ್ನು, ಬೀಜಗಳನ್ನು ಕೊಟ್ಟು, ಕಳೆದ ವರ್ಷ ನಾವು NDDB ವತಿಯಿಂದ ಮೇವಿನ ಬೀಜಗಳನ್ನು ನಾವು ಅವ್ರಿಗೆ ಕೊಟ್ಟಿದ್ವಿ. ಆ ತಾಕುಗಳಿಗೆ ಹೋಗಿ ಅವ್ರಿಗೆ ನಾವು ಡೆಮಾನ್ಸ್ಟ್ರೇಷನ್ ಮಾಡಿ ಅವ್ರಿಗೆ ಅರಿವು ಮೂಡಿಸಿ ನಾವು ಮಾಡ್ತಕ್ಕಂಥ ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ. ನಿಮ್ಮದೇ ಏನಾದರೂ ತಾಕು ಇಟ್ಕೊಂಡಿದ್ದೀರಾ? ನಮ್ಮ ತಾಕು ಇಲ್ಲ, ಅದನ್ನು ನಾವು ಮಾಡ್ತಾ ಇಲ್ಲ ಸರ್. ಯಾಕೆಂದರೆ ಇಟ್ ನೀಡ್ಸ್ ಏನೋ ತುಂಬ ದೊಡ್ಡ ಪ್ರಮಾಣದಲ್ಲಿ ಬೇಕಾಗುತ್ತೆ. ಹಂಗಾಗಿಲ್ಲ. ರೈತರಿಗೆ ಅವ್ರು ಎಲ್ಲೆಲ್ಲಿ ತಾಕುಗಳಿದೆ ಅಲ್ಲಿಗೆ ಆ ಪ್ಲಾಟ್ಸ್ಗೆ ನಮ್ಮ ಅಗ್ರಿಕಲ್ಚರ್ ಆಫೀಸರ್ಸು, ಎಕ್ಸ್ಟೆನ್ಷನ್ ಆಫೀಸರ್ಸು ಹೋಗಿ ಅವ್ರಿಗೆ ಅರಿವು ಮೂಡಿಸಿ ಮಾಡ್ತಕ್ಕಂಥ ಕೆಲಸನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಿಮ್ಮಲ್ಲಿ ವಿಶೇಷವಾಗಿ ಪಶುವೈದ್ಯರ ಬಹಳ ದೊಡ್ಡ ಪಡೆನೇ ಇದೆ. ಹೌದು ಸರ್. ನಮ್ಮಲ್ಲಿ ಈಗ ಪ್ರಸ್ತುತ 31 ಜನ ಪಶುವೈದ್ಯರು ಕೆಲಸ ಮಾಡ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಹೇಳಿದೆ ನಾನು, ಅವರು 60 ರೂಪಾಯಿ ಕೊಟ್ಟು ನಮಗೆ ಒಂದು ಕೂಪನ್ ಹಾಕಿಸಿ ಎಂಟ್ರಿ ಮಾಡಿಸಿದ್ರೆ ಅವ್ರ ಮನೆ ಬಾಗಿಲಿಗೆ ವಿತಿನ್ 3-4 ಅವರ್ಸಲ್ಲಿ ಹೋಗಿ ಉಚಿತ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಸೌಲಭ್ಯ ಇದೆ. ಅದರ ಜೊತೆಗೆ ಸರ್ ಇನ್ನೊಂದು ವಿಚಾರ ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕು. ಆ ರಾಸುಗಳಿಗೆ ಗುಂಪು ವಿಮೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಅಂದರೆ ನಮ್ಮ ಒಕ್ಕೂಟದ ವ್ಯಾಪ್ತಿಯಲ್ಲಿ ಸುಮಾರು 1,04,000 ರಾಸುಗಳಿಗೆ ನಾವು ಗುಂಪು ವಿಮೆ ಮಾಡಿಸಿದ್ದೀವಿ. ಸುಮಾರು 14 ಕೋಟಿ ಪ್ರೀಮಿಯಮನ್ನು ಕಟ್ಟಿದ್ದೀವಿ. ಅದರಲ್ಲಿ 50% ಪ್ರೀಮಿಯಮ್ನ ಒಕ್ಕೂಟ ಉಚಿತವಾಗಿ ಕಟ್ಕೊಡ್ತಾ ಇದೆ. ಇನ್ನು 50% ಪ್ರೀಮಿಯಮ್ ಅಷ್ಟೇ ನಾವು ರೈತರಿಂದ ಪಡಿತಾ ಇದ್ದೀವಿ. ಇದರಿಂದ ಏನಾಗುತ್ತೆ ಸರ್, ತಮಗೆ ಗೊತ್ತಿದೆ ಮಿಶ್ರ ತಳಿಗಳಲ್ಲಿ ಮರಣ ಪ್ರಮಾಣ ಹೆಚ್ಚು. ಅಂದರೆ 2-3% ಮಾರ್ಟಾಲಿಟಿ ಅಂತ ಹೇಳ್ತೀವಿ. ಹಾಗಾದಾಗ ಏನಾಗುತ್ತೆ, ಒಬ್ಬ ರೈತ ಹಸು ಸಾಕಿರ್ತಾನೆ, ಸಡನ್ನಾಗಿ ಹಸು ಡೆತ್ ಆದಾಗ ಇಡೀ ಅವನ ಒಂದು ಅವನ ಇನ್ವೆಸ್ಟ್ಮೆಂಟು, ಅವನಿಗೆ ಇಡೀ ಜಂಗಾಬಲನೇ ಒದಗಿ ಹೋಗೋಂಥ ಸಂದರ್ಭ ಬರುತ್ತೆ. ಅಂಥ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಇದ್ದಾಗ ಅದು ಇನ್ಶೂರೆನ್ಸ್ ಕ್ಲೈಮ್ ಆದಾಗ ಅವನು ಮತ್ತೊಂದು ಹಸುವನ್ನು ತೆಗೆದು ಹೈನುಗಾರಿಕೆನ ಮುಂದುವರಿಸೋದಕ್ಕೆ ಸಾಧ್ಯವಾಗುತ್ತೆ. ಇನ್ನೊಂದು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್, ನಮ್ಮಲ್ಲಿ ಇನ್ಶೂರೆನ್ಸು ಬೇರೆ ಬೇರೆ ಕಾರಣಗಳಿಗೆ ತುಂಬ ಡಿಲೇ ಆಗ್ತಾಯಿತ್ತು ಕ್ಲೈಮು. ಈಗ ನಮ್ಮ ಪಶುವೈದ್ಯರು, ನಮ್ಮ ಆಫೀಸರ್ಸು ಎಲ್ಲ ಎಚ್ಚೆತ್ಕೊಂಡು ಸುಮಾರು 2 ತಿಂಗಳ ಅವಧಿ ಒಳಗಡೆ, ಅಂದರೆ ಹಸು ಸತ್ತ 2 ತಿಂಗಳ ಅವಧಿ ಒಳಗಡೆ ನಾವು ಅವ್ರಿಗೆ ಚೆಕ್ ಕೊಡಿಸ್ತಾ ಇದ್ದೀವಿ ಸರ್. ಹಂಗಾಗಿ ರೈತರಿಗೆ ಒಂದು ವಿಶ್ವಾಸ, ನಾವು ನಮ್ಮ ಹಸು ಸತ್ತೋದ್ರೂ ನನಗೆ ಇನ್ಶೂರೆನ್ಸ್ ಅಮೌಂಟ್ ಬರುತ್ತೆ, ನಾನು ಇನ್ನೊಂದು ಹಸು ತೊಗೋಬೋದು ಅಂತೇಳಿ. ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಮಾಡ್ತಾ ಇರ್ತಕ್ಕಂಥ ಕೆಲವು ಒಕ್ಕೂಟಗಳಲ್ಲಿ ಮಂಡ್ಯ ಹಾಲು ಒಕ್ಕೂಟ ಕೂಡ ಒಂದು. ಡಾಕ್ಟ್ರೇ, ತಾವು ಸಾಮೂಹಿಕ ಲಸಿಕಾ ಕಾರ್ಯಕ್ರಮದಲ್ಲಿ ಪಶುಪಾಲನಾ ಇಲಾಖೆಯ ಜೊತೆ ಕೈ ಜೋಡಿಸ್ತೀರಿ ಸಾಮಾನ್ಯವಾಗಿ. ಹೌದು. ಅಂದರೆ ವಿಶೇಷವಾಗಿ ಇದು ತಮಗೂ ಕೂಡ ಒಳಿತಾಗುವಂತಹ ಕಾರ್ಯಕ್ರಮನೇ. ಈಗ ಮಂಡ್ಯ ಜಿಲ್ಲೆಯಲ್ಲಿ ಹೇಗೆ ನಡೀತಾ ಇದೆ ಸರ್? ಕಾಲುಬಾಯಿ ಜ್ವರ ಲಸಿಕೆಯನ್ನು ನಾವು ಪಶುಪಾಲನಾ ಇಲಾಖೆ ಸಹಯೋಗದೊಂದಿಗೆ ಮಾಡ್ತಾ ಇದ್ದೀವಿ. ಎಲ್ಲ ಕಾರ್ಯಕ್ರಮವನ್ನು ಅವ್ರಿಗೂ ಒಟ್ಟುಗೂಡಿಸಿ ಅವರು ನಮ್ಮ AI ವರ್ಕರ್ಸು, ನಮ್ಮ ಡಾಕ್ಟರ್ಸು, ನಮ್ಮ ಕಾರ್ಯದರ್ಶಿ ಮಿತ್ರರು ಅವ್ರನ್ನೆಲ್ಲರೂ ಸೇರಿಸ್ಕೊಂಡು ಒಂದು ಸಾಮೂಹಿಕ ಒಂದು ಟೀಮ್ ವರ್ಕ್ ಅಡಿಯಲ್ಲಿ ಇದನ್ನು ಮಾಡ್ಕೊಂಡ್ಬಂದಿದ್ದೀವಿ. ಅತ್ಯಂತ ಯಶಸ್ವಿಯಾಗಿ ಸುಮಾರು 4,08,737 ರಾಸುಗಳಿಗೆ ನಾವು, ಅಂದರೆ 99% ರಾಸುಗಳಿಗೆ ನಾವು ಕಾಲುಬಾಯಿ ಜ್ವರದ ಲಸಿಕೆಯನ್ನು ನಾವು ಹಾಕ್ಕೊಂಡು ಬಂದಿದ್ದೀವಿ. ಅದು ಸತತವಾಗಿ ವರ್ಷಕ್ಕೆ 2 ಸಲ ಆ ಕಾರ್ಯಕ್ರಮ ಆಗುತ್ತೆ. ತುಂಬ ಯಶಸ್ವಿಯಾಗಿ ಆಗ್ತಾಯಿದೆ. ಇತ್ತೀಚಿನ ದಿನಗಳಲ್ಲಿ ತಮಗೆ ಗೊತ್ತಿದೆ ಸರ್, ನಾವು ತುಂಬ ಹಿಂದೆ ನಾವು ಕಾಲುಬಾಯಿ ಜ್ವರ ಬಂತಂದರೆ ಇಡೀ ಊರೇ ರಾಸುಗಳು ಎಲ್ಲ ಬಂದು ಅದಕ್ಕೆ ತುಂಬ ಎಕನಾಮಿಕ್ ಲಾಸ್ ಆಗ್ತಾಯಿತ್ತು. ನಮಗೆ ಆರ್ಥಿಕವಾಗಿ ತುಂಬ ಸಫರ್ ಆಗ್ತಾಯಿದ್ರು ರೈತರುಗಳು. ಇತ್ತೀಚಿನ ದಿನಗಳಲ್ಲಿ ಆ ಇನ್ಸಿಡೆನ್ಸ್ ತುಂಬ ಕಡಿಮೆ ಆಗಿದೆ. ಗಂಟು ರೋಗಕ್ಕೆ ಲಸಿಕೆ ಹಾಕ್ತಾರೆ, ಬ್ರುಸೆಲ್ಲಾ ಕಾಯಿಲೆಗೆ ಲಸಿಕೆ, ತೈಲೇರಿಯಾ, ಇದೆಲ್ಲವನ್ನೂ ಕೂಡ ನಾವು ಪಶುಪಾಲನಾ ಇಲಾಖೆ ಸಹಯೋಗದೊಂದಿಗೆ, ಯಾಕೆಂದರೆ ಅಲ್ಲಿ ಡ್ಯೂಪ್ಲಿಕೇಶನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಪಶುಪಾಲನಾ ಇಲಾಖೆಯವರು ಏನು ಕಾರ್ಯಕ್ರಮ ಅದಕ್ಕೆ ನಾವು ಸಹಕಾರ ಕೊಟ್ಕೊಂಡು ಬರ್ತಾ ಇದ್ದೀವಿ. ಗಣತಿಯಲ್ಲೂ ಏನಾದರೂ ತಾವು ಭಾಗವಹಿಸ್ತೀವಿ. ಅಂದರೆ ನಮ್ಮ AI ವರ್ಕರ್ಸು, ನಮ್ಮ ಸಂಘದ ಸಿಬ್ಬಂದಿಗಳು ಅದರಲ್ಲಿ ಭಾಗವಹಿಸಿ ನಡೀತಾ ಇರುವಂತಹ ಜಾನುವಾರು ಗಣತಿಯಲ್ಲೂ ಕೂಡ ನಮ್ಮ ಪಾತ್ರ ಇದೆ, ಸಕ್ರಿಯವಾಗಿ ಭಾಗವಹಿಸ್ಕೊಂಡು ಬರ್ತಾ ಇದ್ದೀವಿ. ಸರ್, ಈಗ ಹಾಲಿನ ಗುಣಮಟ್ಟ, ಹಾಲಿನ ಉತ್ಪನ್ನ, ಇದ್ರ ಬಗ್ಗೆ ಮಾತಾಡುವಾಗ ಶುದ್ಧ ಹಾಲಿನ ಉತ್ಪಾದನೆಯಲ್ಲಿ ಬಹಳಷ್ಟು ಕ್ರಾಂತಿಕಾರಿ ಬದಲಾವಣೆಯನ್ನು ತಾವು ತಂದಿದ್ದೀರಿ. ಅಂದರೆ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿರುವಂತಹ ಎಷ್ಟೋ
ಹಾಲಿನ ಸಹಕಾರ ಸಂಘಗಳು ಏನು BMCಗಳು ಬಲ್ಕ್ ಮಿಲ್ಕ್ ಕೂಲರ್ಗಳನ್ನು ಅವೇ ಇಟ್ಕೊಂಡ್ಬಿಟ್ಟಿದ್ದಾವೆ. ಅದಕ್ಕೆ ತಾವು ಕೂಡ ಸಹಕಾರ ಕೊಟ್ಟಿದ್ದೀರಿ. ಪ್ರೋಸೆಸ್ ಏನಿದೆಯಲ್ಲ ಶುದ್ಧ ಹಾಲಿನ ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ. ಯಾಕೆಂದರೆ ಇದು ರೈತರಿಗೆ ಎಲ್ರಿಗೂ ತಲುಪಬೇಕು. ನಾನು ಆಗಲೇ ಹೇಳಿದೆ, ನಮ್ಮದು ಏನು 3-3.5 ಲಕ್ಷ ಲೀಟರ್ ಸರ್ಪ್ಲಸ್ ಇದೆ. ಅದನ್ನು ವಿಲೇವಾರಿ ಮಾಡಬೇಕಂದ್ರೆ ನಾವು ಒಂದಲ್ಲ ಒಂದು ದಿವಸ ನಾವು ವಿದೇಶಕ್ಕೆ ರಫ್ತು ಮಾಡೋದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗುತ್ತೆ. ವಿದೇಶಕ್ಕೆ ರಫ್ತು ಮಾಡಬೇಕಾದ್ರೆ ನಮ್ಮಲ್ಲಿ ನಮ್ಮ ಹಾಲಿನ ಗುಣಮಟ್ಟ ಏನಿದೆ ಅದ್ರ ಬಗ್ಗೆ ನಾವು ಅತ್ಯಂತ ಗಂಭೀರವಾಗಿ ಯೋಚನೆ ಮಾಡಬೇಕಾಗುತ್ತೆ. ನಮ್ಮ ಹಾಲಿನಲ್ಲಿ ಯಾವುದೇ ಆಂಟಿಬಯೋಟಿಕ್ ರೆಸಿಡ್ಯೂಸ್ ಇರಬಾರ್ದು, ಅಫ್ಲೋಟಾಕ್ಸಿನ್ಸ್ ಇರಬಾರ್ದು, ಮತ್ತು ಜೈವಿಕ ಗುಣಮಟ್ಟ ಮತ್ತು ಹಾಲಿನ ಘನಾಂಶ ಅಂತ ಏನು ಹೇಳ್ತೀವಿ ನಾವು, ಫ್ಯಾಟು ಮತ್ತು SNF ನಿಗದಿತ ಪ್ರಮಾಣದಲ್ಲಿ ಇರಬೇಕಾಗತ್ತೆ. ಹಾಲಿನ ಗುಣಮಟ್ಟ ಕಾಪಾಡುವಲ್ಲಿ ರಾಸುಗಳ ಆರೋಗ್ಯ ಕೂಡ ಬಹುಮುಖ್ಯ ಆಗುತ್ತೆ. ಅದ್ರ ಜೊತೆಗೆ ನಾವು ಹಾಲನ್ನು ಕರೆಯೋ ರೀತಿ ಇರ್ಬೋದು, ಹಾಲನ್ನು ಶೇಖರಣೆ ಮಾಡ್ತಕ್ಕಂಥ ರೀತಿ ಇರ್ಬೋದು. ಇದರಲ್ಲೆಲ್ಲ ನಾವು ಕ್ರಾಂತಿಕಾರಿ ಬದಲಾವಣೆ ಇತ್ತೀಚಿನ ದಿನಗಳಲ್ಲಿ ತಾವು ಹೇಳ್ದಂಗೆ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಮಂಡ್ಯ ಹಾಲು ಒಕ್ಕೂಟದಲ್ಲಿ ಸುಮಾರು ಕೇಂದ್ರ ಸರ್ಕಾರದ ಒಂದು NPDD ಯೋಜನೆ ಅಡಿ 35 ಕೋಟಿ ವೆಚ್ಚದಲ್ಲಿ ಸುಮಾರು 790 ಮಿಲ್ಕೋ ಸ್ಕ್ರೀನ್ ಎಕ್ವಿಪ್ಮೆಂಟ್ಸ್ ನಾವು ಸಂಘಗಳಿಗೆ ಕೊಟ್ಟಿದ್ದೀವಿ. ಅಂದರೆ ಯಾವುದೇ ಹಾಲನ್ನು ಶೇಖರಣೆ ಮಾಡೋದಕ್ಕೆ ಮುಂಚೆ ಆ ಯಂತ್ರೋಪಕರಣದಲ್ಲಿ ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅಡಲ್ಟ್ರೆಂಟ್ಸ್ ಏನಾದ್ರು ಇದ್ದರೆ ನಮಗೆ 30 ಸೆಕೆಂಡಲ್ಲಿ ಗೊತ್ತಾಗುತ್ತೆ. ಅಂಥ ಹಾಲನ್ನು ರಿಜೆಕ್ಟ್ ಮಾಡ್ತಕ್ಕಂಥದ್ದು, ಶುದ್ಧ ಹಾಲನ್ನು ಮಾತ್ರ ಶೇಖರಿಸ್ತಕ್ಕಂಥ ಕ್ರಮ ನಮ್ಮಲ್ಲಿ ಜಾರಿ ಇದೆ. ಹಂಗಾಗಿ ನಮ್ಮಲ್ಲಿ ನಮ್ಮ ಹಾಲಿನ ಗುಣಮಟ್ಟ ಉತ್ಕೃಷ್ಟವಾಗಿದೆ. ಅದನ್ನು ಬಹಳ ಯಶಸ್ವಿಯಾಗಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ಆ ಕಾರಣಕ್ಕೆ ನಾವು ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಗುಣಮಟ್ಟದ ಕಾರಣಕ್ಕಾಗಿ ನಾವು ಅತ್ಯಂತ ಯಶಸ್ವಿಯಾಗಿ ನಮ್ಮ ಮಾರಾಟ ಮತ್ತು ಅಭಿವೃದ್ಧಿ ಆಗ್ತಾ ಇದೆ. ಅಲ್ಲ, ಪ್ರೋಸೆಸ್ ಹೇಳಿ ಸರ್, ಏನೇನೆಲ್ಲ ಮಾಡಿದ್ದೀರಿ ಅಂತ. ಅಂದರೆ ಈಗ ಅದು ರೈತನ ಮಟ್ಟದಿಂದ ಆರಂಭ ಆಗಬೇಕು. ಶುದ್ಧ ಹಾಲಿನ ಉತ್ಪಾದನೆ ಗ್ರಾಹಕರ ಕೈ ಸೇರೋವರೆಗೂ ಅದು ಶುದ್ಧವಾಗಿ ಉಳಿಬೇಕು ಅನ್ನೋದಕ್ಕೆ ಹೌದು ಏನೆಲ್ಲ ಉಪಕ್ರಮಗಳನ್ನು ತಾವು ತಗೊಂಡಿದ್ದೀರಿ? ಶುದ್ಧ ಹಾಲು ಉತ್ಪನ್ನ ಬಗ್ಗೆ ಹೇಳ್ಬೇಕಂದ್ರೆ ಅದು ಇಟ್ ಸ್ಟಾರ್ಟ್ಸ್ ಫ್ರಮ್ ದಿ ಕೌ ಟು ಕನ್ಸ್ಯೂಮರ್ ಅಂತ ಹೇಳ್ತೀವಿ. ಕೌ ಟು ಕನ್ಸ್ಯೂಮರ್ ಆ ಒಂದು ಶುದ್ಧತೆ ಚೈನ್ ಲಿಂಕ್ ಏನಿದೆ ಅದನ್ನು ಕಾಪಾಡಬೇಕು ಅಂತ ಹೇಳಿ ರಾಸುಗಳನ್ನು ಹಾಲು ಕರಿಬೇಕಾದ್ರೆ ಶುದ್ಧವಾಗಿ ರಾಸುನ ಕಟ್ತಕ್ಕಂಥ ಜಾಗ ಇರ್ಬೋದು, ಪಾತ್ರೆ ಇರ್ಬೋದು, ಕೈಗಳನ್ನು ಸ್ವಚ್ಛತೆಯಿಂದ ಕರಿತಕ್ಕಂಥದ್ದು ಇರ್ಬೋದು. ಇದಕ್ಕೆಲ್ಲ ನಾವು ಅವೇರ್ನೆಸ್ ಶುದ್ಧ CMP ಕಾರ್ಯಕ್ರಮ ಅಂತ ಇದೆ. ಅದ್ರ ಮೂಲಕ ನಾವು ರೈತರಿಗೆ ಅವೇರ್ನೆಸ್ ಕೊಟ್ಕೊಂಡು ಬಂದಿದ್ದೀವಿ. ಅದಾದ ನಂತರ ಸಂಘಗಳಿಗೆ ಬಂದ ತಕ್ಷಣ ಸಂಘಗಳಲ್ಲಿ ಸ್ವಚ್ಛತೆ ಇರ್ಬೋದು, ಸಂಘಗಳಲ್ಲಿ ಹಾಲು ಶೇಖರಣೆ ಯಂತ್ರೋಪಕರಣಗಳನ್ನು CIP ಮಾಡಿ BMC ಕೇಂದ್ರಗಳಲ್ಲಿ ಕಾಲಕ್ಕೆ ಯಂತ್ರೋಪಕರಣಗಳನ್ನು ಶುದ್ಧತೆ ಮಾಡ್ತಕ್ಕಂಥದ್ದು ಇರ್ಬೋದು. ಅಲ್ಲಿಂದ ಬಂದ ತಕ್ಷಣ ನಮ್ಮಲ್ಲಿ ಇಡೀ ಪ್ಲ್ಯಾಂಟ್, ನಮ್ಮ ಎಲ್ಲ ಪ್ಲ್ಯಾಂಟು ಕೂಡ ಆಟೋಮೇಟೆಡ್ ಪ್ಲ್ಯಾಂಟ್. ಎಲ್ಲೂ ಕೂಡ ನಾವು ಮ್ಯಾನ್ಯುವಲ್ ಇಂಟರ್ವೆನ್ಷನ್ಸೇ ಇರಲ್ಲ. ನೀವು ಹಾಲನ್ನು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಆ ಮಟ್ಟಕ್ಕೆ ನಾವು ನಮ್ಮ ಯಂತ್ರೋಪಕರಣಗಳನ್ನು ಅಳವಡಿಸಿದ್ದೀವಿ. ಆಟೋಮೇಟೆಡ್ ಪ್ಲ್ಯಾಂಟ್ ಇದೆ. ನಮ್ಮ ಮೇನ್ ಡೈರಿಗೆ ಬಂದಂಥ ಸಂದರ್ಭದಲ್ಲಿ ಸರ್ ತಾವು ಹೇಳ್ದಂಗೆ ನಮ್ಮಲ್ಲಿ ಒಂದು FT1 ಮಿಷಿನ್ ಅಂತ ಇದೆ. 3 ಮಿಷಿನ್ಸ್ ಇದ್ದಾವೆ ನಮ್ಮಲ್ಲಿ. ಕೇರ್ಪೇಟೆ CCನಲ್ಲಿ ಒಂದಿದೆ, ನಮ್ಮ ಲ್ಯಾಬಲ್ಲಿ 2 ಮಿಷಿನ್ಸ್ ಇದೆ. ಆ ಮಿಷಿನ್ಸಲ್ಲಿ 33 ಅಡಲ್ಟ್ರೆಂಟ್ಸ್ನ ವಿತಿನ್ ಎ ಸ್ಪ್ಯಾನ್ ಆಫ್ 30 ಸೆಕೆಂಡ್ಸಲ್ಲಿ ಐಡೆಂಟಿಫೈ ಮಾಡುತ್ತೆ. ಅಂದರೆ ನಮ್ಮ ಪ್ರತಿ ಹಾಲು ಬಂದ ತಕ್ಷಣ ನಾವು ಆ ಮಿಷಿನ್ಗೆ ಸ್ಯಾಂಪಲ್ ಕೊಡ್ತೀವಿ. ಆ ಸ್ಯಾಂಪಲಲ್ಲಿ ಅಡಲ್ಟ್ರೆಂಟ್ಸ್ ಫ್ರೀ ಅಂತ ಗೊತ್ತಾದರೆ ಮಾತ್ರ ನಾವು ಹಾಲನ್ನು ಸ್ವೀಕರಿಸ್ತೀವಿ. ಇಲ್ಲಾಂದರೆ ನಾವು ಹಾಲನ್ನು ರಿಜೆಕ್ಟ್ ಮಾಡಿ ವಾಪಸ್ ಅಂತಹ ಸಂದರ್ಭ ಬಂದಿರೋದೇ ಕಡಿಮೆ. ಯಾಕೆಂದರೆ ನಾವು ಸಂಘಗಳ ಮಟ್ಟದಲ್ಲೇ ಈ ಕೇರ್ ತಗೋತಾ ಇರೋದ್ರಿಂದ ನಮ್ಮ ಒಕ್ಕೂಟದಲ್ಲಿ ಯಾವುದೇ ಹಾಲು ಕೂಡ ರಿಜೆಕ್ಟ್ ಆಗ್ತಾ ಇಲ್ಲ. ಅಂದರೆ ಅಷ್ಟು ಗರಿಷ್ಠ ಮಟ್ಟದ ಕೇರನ್ನು ನಾವು ತಗೋತಾ ಇದ್ದೀವಿ. ಶುದ್ಧತೆಯಲ್ಲಿ ನಾವು ಯಾವುದೇ ರೀತಿಯ ರಾಜಿಯನ್ನು ಇದುವರೆಗೂ ಮಾಡ್ಕೊಂಡು ಬಂದಿಲ್ಲ, ಮುಂದೆ ಕೂಡ ಮಾಡೋದಿಲ್ಲ. ಡಾಕ್ಟ್ರೇ, ಇನ್ನು ಆಹಾರಕ್ಕೆ ಬಂದರೆ ಈಗಾಗಲೇ ಸೂಕ್ಷ್ಮವಾಗಿ ಹೇಳಿದ್ರಿ ಪಶು ಆಹಾರದ ಬಗ್ಗೆ. ಪಶು ಆಹಾರದ ಗುಣಮಟ್ಟ ಕೂಡ ತುಂಬ ಉತ್ತಮವಾಗಿರಬೇಕಾಗತ್ತೆ. ಅಂದರೆ ತಾವೇನೀಗ ಹಾಸನದ ಹತ್ರ ಪಶು ಆಹಾರ ಘಟಕ ಇದೆ, ಅಲ್ಲಿಂದಲೇ ತರಿಸ್ಕೋತಿರೋ ಅಥವಾ ಬೇರೆ ಬೇರೆ ಏನಾದರೂ ಉಪಕ್ರಮಗಳು? ಸರ್, ಈಗ ನಮ್ಮಲ್ಲಿ KMF ಇಂದ ಅದನ್ನು ಅಲಾಟ್ ಮಾಡ್ತಾರೆ, ಯಾವ್ಯಾವ ಒಕ್ಕೂಟಗಳಿಗೆ ಯಾವ್ಯಾವ ಪಶುಹಾರ ಘಟಕದಿಂದ ಸರಬರಾಜು ಆಗಬೇಕು ಅಂತೇಳಿ. ನಮಗೆ ಇವಾಗ ಕೇರ್ಪೇಟೆನಲ್ಲಿ ಒಂದು ಪ್ಲಾಂಟ್ ನಮ್ಮ KMF ವತಿಯಿಂದಲೇ ಸ್ಥಾಪನೆ ಮಾಡಿದ್ದಾರೆ. ಕೇರ್ಪೇಟೆಲ್ಲಿ ನಮ್ದು ಔಟ್ ಆಫ್ 8750 ಮೆಟ್ರಿಕ್ ಟನ್ನಲ್ಲಿ ಸುಮಾರು 6000 ಮೆಟ್ರಿಕ್ ಟನ್ ಕೇರ್ಪೇಟೆ ಘಟಕದಿಂದ ಬರುತ್ತೆ. ಗುಬ್ಬಿನಲ್ಲಿ ಒಂದು KMF ಘಟಕ ಇದೆ, ಅಲ್ಲಿಂದ ಬರುತ್ತೆ. ಹಾಸನಿಂದ ಬರುತ್ತೆ. ಸೊ ಹೀಗೆ ಹಂಚಿಕೆ ಮಾಡಿರ್ತಾರೆ ಯಾವ್ಯಾವ ಘಟಕದಿಂದ ಎಲ್ಲೆಲ್ಲಿ ಹೋಗಬೇಕು ಅಂತ ಹೇಳಿ. ಮತ್ತು ಈ ಫಾರ್ಮುಲಾ ಮತ್ತು ಎಲ್ಲಿ ಯಾವುದೇ ಘಟಕದಲ್ಲಿ ಯಾವ ಉತ್ಪಾದನೆ ಮಾಡಿದ್ರು ಒಂದೇ ಫಾರ್ಮುಲಾ ಇರುತ್ತೆ. ಹಂಗಾಗಿ ಅಂತಹ ವ್ಯತ್ಯಾಸ ಏನೂ ಇರಲ್ಲ. ಯಾವುದೇ ಘಟಕದಿಂದ ಬಂದ್ರೂ ಎಲ್ಲ KMF ಘಟಕಗಳಲ್ಲೂ ಸಮಾನ ಒಂದು ಯೂನಿಫಾರ್ಮ್ ಫಾರ್ಮುಲಾ ಇರುತ್ತೆ. ಓಕೆ. ಈ ಮಿನರಲ್ ಮಿಕ್ಸ್ಚರು ಅದು ಕೂಡ ನಮ್ಮಲ್ಲೇ ಉತ್ಪಾದನೆ ಮಾಡ್ತೀವಿ, ಅದನ್ನು ಹೊರಗಡೆಯಿಂದ ಮಾಡಲ್ಲ. ಓಕೆ. ಅದು ಆಹಾರದ ಒಂದಿಗೆ ಬರ್ತಿರುತ್ತಾ ಅಥವಾ ಸಪ್ರೇಟ್ ಆಗಿ? ಅದು ನಾವು ಸಬ್ಸಿಡಿ ರೀಲಿನಲ್ಲಿ 33 ರೂಪಾಯಿಗೆ ರೈತರಿಗೆ ಕೊಡ್ತಾ ಇದ್ದೀವಿ. ನೀವು ಹೊರಗಡೆ ಅದನ್ನು ಖಾಸಗಿಲಿ ಖರೀದಿ ಮಾಡಬೇಕಾದ್ರೆ ಸುಮ್ಮನೆ 108 ರೂಪಾಯಿ 120 ರೂಪಾಯಿ ಆಗುತ್ತೆ ಅದು. ಸೊ ನಾವು ರೈತರಿಗೆ ಬರೀ 30 ರೂಪಾಯಿ ನಾವೇ ಉತ್ಪಾದನೆ ಮಾಡಿ ಸಬ್ಸಿಡಿ ಕೊಟ್ಟು 33 ರೂಪಾಯಿಲಿ ಅದನ್ನು ಕೊಡ್ತಾ ಇದ್ದೀವಿ. ಪ್ರತಿ ರಾಸುಗೆ ಪ್ರತಿ ದಿನಕ್ಕೆ 100 ಗ್ರಾಮನ್ನು ಹಾಕಬೇಕು ಅಂತ ನಮ್ಮ ಸಜೆಷನ್. ಅಂದರೆ ಒಂದು ರಾಸುಗೆ ಒಂದು ತಿಂಗಳಿಗೆ 3 kg ಖನಿಜ ಮಿಶ್ರಣವನ್ನು ಕೊಟ್ಟಿದ್ದೇ ಆದರೆ ರಾಸುಗಳಲ್ಲಿ ಈ ಏನು ನಾವು ರಿಪೀಟ್ ಬ್ರೀಡಿಂಗ್ ಅಂತ ಹೇಳ್ತೀವಿ, ಬರಡು ರಾಸು ಸಮಸ್ಯೆ ಇರೋದಿಲ್ಲ.
ರಾಸುಗಳಲ್ಲಿ ಮಿಲ್ಕ್ ಫೀವರ್ ಅಂತ ಆಗುತ್ತೆ, ಆ ಸಮಸ್ಯೆ ಇರೋದಿಲ್ಲ. ವರ್ಷಕ್ಕೊಂದು ಕರು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ರಾಸುಗಳು ಆರೋಗ್ಯವಾಗಿರ್ತವೆ. ಇತ್ತೀಚಿನ ದಿನಗಳಲ್ಲಿ ಇದ್ರ ಬಗ್ಗೆ ಅರಿವು ರೈತರಿಗೆ ಜಾಸ್ತಿ ಬಂದಿರೋದ್ರಿಂದ ಪ್ರತಿ ಮಾಹೆ ಅದರ ಬಳಸತಕ್ಕಂಥ ಪ್ರಮಾಣ ಪ್ರತಿ ತಿಂಗಳು ಹೆಚ್ಚಾಗ್ತಾ ಇದೆ. ಓಕೆ. ಈ ಪಶುವೈದ್ಯಕೀಯ ಸೇವೆ ಅಂದರೆ ಏನೇನಿರುತ್ತೆ ಸರ್ ನಿಮ್ಮಲ್ಲಿ? ತಾವು ಹೇಳಿದ್ರಿ ಒಂದು ಕಾರ್ಡನ್ನು ಮಾಡಿಸ್ಕೊಂಡ್ರೆ ಸಾಕು ಅವರು ಅಂತ ಹೇಳಿ, ಏನೆಲ್ಲ ಸೇವೆಗಳನ್ನು ತಾವು ಕೊಡ್ತೀರಿ? ಎಲ್ಲ ರೀತಿಯ ಕಾಯಿಲೆಗಳಿಗೂ ನಮ್ಮಲ್ಲಿ ಚಿಕಿತ್ಸೆ ಕೊಡ್ತೀವಿ ಸರ್. ಅವ್ರ ಮನೆ ಬಾಗಿಲಿಗೆ ಹೋಗಿ ಚಿಕಿತ್ಸೆ ಕೊಡ್ತೀವಿ. ಜೊತೆಗೆ ಕೃತಗರ್ಭಧಾರಣೆ ಸೇವೆ ಇದೆ. ಅಂದರೆ ರೈತನ ರಾಸು ಏನು ಹೀಟಿಗೆ ಬಂದಾಗ ಅವನು ಒಂದು ಫೋನ್ ಮಾಡಿದ್ರೆ ಕ್ಲಸ್ಟರ್, ನಮ್ಮ ಇನ್ನೊಂದು ವಿಶೇಷ ಏನಂದರೆ ಮಂಡ್ಯ ಜಿಲ್ಲೆಯ ಎಲ್ಲ ಸಂಘಗಳನ್ನು ಕೂಡ ನಾವು ಕ್ಲಸ್ಟರ್ ಎ ವ್ಯಾಪ್ತಿಗೆ ತಂದಿದ್ದೀವಿ. ಅಂದರೆ ಎಲ್ಲ 100% ಸೇವೆ ಸಿಗ್ತಾ ಇದೆ ಎಲ್ರಿಗೂ. ಒಂದು ಕಾಲ್ ಮಾಡಿದ್ರೆ ಅವ್ರ ಮನೆ ಬಾಗಿಲಿಗೆ ಹೋಗಿ ಸೆಮೆನ್ ಕೊಡ್ತಕ್ಕಂಥ ವೀರ್ಯದ ಧಾರಣೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಏನಾಗುತ್ತೆ ಸರ್, ಈಗ ಒಂದು ಹಸು ಹೀಟಿಗೆ ಬಂದಾಗ, ಪಲಕ್ಕೆ ಬಂದಾಗ ನಾವು ಆ ಹಸುನ ಎಲ್ಲೋ ಆಸ್ಪತ್ರೆ ಕರ್ಕೊಂಡು ಹೋದರೆ ಅದು ಎಕ್ಸೈಟ್ ಆಗಿ ಗರ್ಭ ಧರಿಸುವಿಕೆ ಕನ್ಸೆಪ್ಷನ್ ರೇಟ್ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಆಗುತ್ತೆ. ಅದೇ ಮನೆ ಬಾಗಿಲಿಗೆ ಓದಿ ಕೊಟ್ಟಾಗ ಕನ್ಸೆಪ್ಷನ್ ರೇಟ್ ಜಾಸ್ತಿ ಆಗುತ್ತೆ. ಸುಮಾರು 40% ಕನ್ಸೆಪ್ಷನ್ ರೇಟ್ ನಮ್ಮ ಕ್ಲಸ್ಟರ್ ಮೂಲಕ ಏನು ಮಾಡ್ತಾ ಇದ್ದೀವಿ, ಅದರಲ್ಲಿ 40% ಕನ್ಸೆಪ್ಷನ್ ರೇಟ್ ಇದೆ. ಅದ್ರ ಜೊತೆಗೆ ಲಸಿಕೆ, ತಾವೇ ಆಗಲೇ ಹೇಳ್ದಂಗೆ ಲಸಿಕೆ ಕಾರ್ಯಕ್ರಮ ಇದೆ, ಇನ್ಶೂರೆನ್ಸ್ ಕಾರ್ಯಕ್ರಮ ಇದೆ. ಸೆಕ್ಸ್ ಲಿಂಕ್ಡ್ ಸೆಮನ್ ಏನಿದೆಯಲ್ಲ, ಸೆಕ್ಸ್ ಸಾರ್ಟೆಡ್ ಸೆಮನ್ ಅಂತ ಹೇಳ್ತೀವಿ ಸರ್. ಅಂದರೆ ಬರೀ ಹೆಣ್ಕರುನೇ ಹುಟ್ಟುವಂಥ ಸೆಮನ್ ಇತ್ತೀಚೆಗೆ ಅದು ಬಂದಿದೆ, ಆವಿಷ್ಕಾರ ಬಂದಿದೆ. ನಾವು ಇತ್ತೀಚೆಗೆ 3000 ಡೋಸಸ್ನ ನಾವು ಅದನ್ನು ಸೆಮೆನ್ ಮಾಡಿದ್ದೀವಿ. 95% ಹೆಚ್ಚು ಹೆಣ್ಣು ಕರುಗಳು ಹುಡ್ತಾ ಇದ್ದಾವೆ. ಅಂದರೆ ತಮಗೆ ಗೊತ್ತಿದೆ, ಒಂದು ಗಂಡು ಕರು ಹುಡ್ತು ಅಂದರೆ ಅದು ಕಾಪಾಡೋಕ್ಕೆ ಸಾಲಕ್ಕಾಗೋದಿಲ್ಲ, ಮತ್ತು ಅವನಿಗೆ ಅದರಿಂದ ಏನು ಆರ್ಥಿಕವಾಗಿ ಲಾಭ ಆಗೋದಿಲ್ಲ. ಹೆಣ್ಣು ಕರು ಹುಟ್ಟಿದ್ರೆ ಅದ್ರ ಬೆಳೆಸ್ತಾನೆ, ಮುಂದೆ ಅದು ಹಾಲು ಉತ್ಪಾದನೆ ಜಾಸ್ತಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ಸೆಕ್ಸ್ ಸಾರ್ಟೆಡ್ ಸೆಮೆನ್ನ ಸೀಮಿತ ಡೋಸೇಜನ್ನ ನಾವು ಪಡೆದು ರಿಯಾಯಿತಿ ದರದಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, KMF ಒಕ್ಕೂಟ ಸೇರಿ ₹100 ರೈತರಿಂದ ಪಡೆದು ಹಾಕ್ತಾ ಇದ್ದೀವಿ. ಅದರ ಬೆಲೆ ಬಂದು ₹600 ಜಾಸ್ತಿ ಇದೆ. ಬಟ್ ನಾವು ರೈತರಿಗೆ ₹100 ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ 100% ಸೆಕ್ಸ್ ಸಾರ್ಟೆಡ್ ಸೆಮೆನ್ ಮಾಡಬೇಕು ಅನ್ನೋದು ಯೋಜನೆ KMF ಹಾಕೊಂಡಿದೆ ಸರ್. ಸದ್ಯದಲ್ಲಿ ತಮ್ಮಲ್ಲಿ HF ಜರ್ಸಿ 2 ಅಥವಾ ಬೇರೆ ತಳಿಗಳಿಗೂ ಮಿಶ್ರ ತಳಿನಲ್ಲಿ HF ಜರ್ಸಿ 2 ಸರ್ ಈಗ ಸದ್ಯದಲ್ಲಿರೋದು. ಅದು ಬಿಟ್ಟರೆ ನಮ್ಮ ಲೋಕಲ್ ಬ್ರೀಡ್ಸ್ ಇದೆ, ಬಫಲೋಸ್ ಇದೆ. ನಮಗೆ 98% ಹಾಲು ಈ 2 ತಳಿಗಳಿಂದನೇ ಬರ್ತಾ ಇದೆ ಸರ್. ಅಲ್ವಾ? ಅಂದರೆ ಈಗ ನೀವು ವೀರ್ಯ ಅಂತಂದರೆ ಬೇರೆ ಸ್ಥಳೀಯ ತಳಿಗಳದ್ದು ಅಥವಾ ಎಮ್ಮೆದು ಅದಕ್ಕೇನು ಪ್ರಾಮುಖ್ಯತೆ ಕೊಟ್ಟಿಲ್ವಾ? ಗಿರ್ ಮತ್ತು ಸಾಹಿವಾಲು ಮತ್ತು ಬಫಲೋ ಸೆಮೆನ್ ಕೂಡ ಇದೆ, ಬಟ್ ಅದರ ಬಳಕೆ ತುಂಬ ಕಡಿಮೆ ಸರ್. ಬಿಕಾಸ್ ಈಗ ಏನಾಗುತ್ತೆ, ರೈತರಿಗೆ ಎಕನಾಮಿಕಲಿ ವಯಬಿಲಿಟಿ ಇರೋದಿಲ್ಲ ಸರ್ ಅದರಲ್ಲಿ. ಸೊ ಆ ಕಾರಣಕ್ಕೆ ಎಲ್ಲರೂ ಮಿಶ್ರ ತಳಿಗಳನ್ನೇ ಪ್ರಿಫರ್ ಮಾಡ್ತಾರೆ. ಡಿಮ್ಯಾಂಡ್ ಕೊಡ್ತೀರಿ? ಆನ್ ಡಿಮ್ಯಾಂಡ್ ನಮ್ಮ ಹತ್ರ ಎಲ್ಲ ಎಮ್ಮೆಗಳಲ್ಲಿ ಯಾವುದಿದೆ? ಮುರ್ರಾ ಇದೆ, ಸುರ್ತಿ ಇದೆ. ಹೌದಾ? ಅಂದರೆ ನಿಮ್ಮಲ್ಲಿ ಏನು ಗಂಡುಗಳ ಒಂದು ಅಭಿವೃದ್ಧಿ ಫಾರಮ್ ಎಲ್ಲಿ? ನಿಮ್ಮ ಹೆಸರುಘಟ್ಟದಲ್ಲಿ NSS ನಂದಿನಿ ಸ್ಪರ್ಮ್ ಸ್ಟೇಷನ್ ಅಂತಲೇ ಇದೆ. ಹೆಸರುಘಟ್ಟ ನಮ್ಮದೇ ಆದ KMFದೇ ಆದಂಥ ಒಂದು ನಂದಿನಿ ಸ್ಪರ್ಮ್ ಸ್ಟೇಷನ್ ಇದೆ. ಇಡೀ ರಾಷ್ಟ್ರದಲ್ಲಿ ಒಂದು ಅತ್ಯುತ್ತಮವಾದ ಒಂದು ವೀರ್ಯ ಉತ್ಪಾದನಾ ಕೇಂದ್ರ ಅದು. ಸೊ ನಮ್ಮೆಲ್ಲ ಸೆಮೆನ್ಸ್ ಕೂಡ ಅಲ್ಲಿಂದನೇ ಬರುತ್ತೆ. ಓಕೆ. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ಈಗ ನಿಮ್ಮ ಉತ್ಪನ್ನಗಳ ಬಗ್ಗೆ ಬರೋಣ ಸರ್. ಬಹುಶಃ ಹಿಂದೆ ಗಾಜಿನ ಬಾಟ್ಲಲ್ಲಿ ನಂದಿನಿ ಹಾಲು ಸಿಗ್ತಿತ್ತು. ಅವತ್ತು ಬಹುಶಃ ಹಾಲು ಮಾತ್ರ ಇತ್ತು, ಆದರೆ ಇವತ್ತು ನಂದಿನಿನಲ್ಲಿ ಏನಿಲ್ಲ ಅಂತ ಕೇಳಬೇಕಾಗಿದೆ ಅಲ್ವಾ ಸರ್? ನಿಮ್ಮ ಡೈರಿಯಿಂದ ಶುರು ಮಾಡಿ ಸರ್. ಮೊದಲು ನಿಮ್ಮ ಡೈರಿಯ ವಿಶೇಷವಾದ ಉತ್ಪನ್ನಗಳು ಯಾವ್ಯಾವುದು? ಮಂಡ್ಯ ಹಾಲು ಒಕ್ಕೂಟದಲ್ಲಿ ತಮಗೆ ಗೊತ್ತಿದೆ, ಹಾಲು ಮೊಸರು ಮೊದಲಿಂದನೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಜೊತೆಗೆ ಮಜ್ಜಿಗೆ ಇದೆ, ಸಿಹಿ ಲಸ್ಸಿ ಇದೆ, ಪನ್ನೀರ್ ಇದೆ, ಕೋವಾ ಇದೆ, ಬೆಣ್ಣೆ, ತುಪ್ಪ ಮತ್ತು UHT ಮಿಲ್ಕ್ ಅಂತ ಏನು ಹೇಳ್ತೀವಿ ನಾವು, ಅಂದರೆ ದೀರ್ಘಕಾಲ ಬಾಳಿಕೆ ಬರ್ತಕ್ಕಂಥ ಹಾಲು. ಅದರಲ್ಲಿ ಫಿನೋನು ಕೂಡ ಇದೆ, ಬ್ರಿಕ್ಕು ಕೂಡ ಇದೆ, ಗುಡ್ ಲೈಫ್ ಅಂತ ಏನು ಹೇಳ್ತೀವಿ. ಗುಡ್ ಲೈಫ್ ಅಂದರೆ 6 ತಿಂಗಳು 3 ತಿಂಗಳು ಶೆಲ್ಫ್ ಲೈಫ್ ಇರುತ್ತೆ ಅದು. ಸೊ ಆ ಹಾಲಿದೆ. ಅದರ ಜೊತೆಗೆ ಸಿಹಿ ಉತ್ಪನ್ನಗಳಾದಂಥ ಕೋವಾ ಲಾಡು ಇದೆ,
ಬೆಲ್ಲದ ಬರ್ಫಿ ಇದೆ, ಸಾವಯವ ಬೆಲ್ಲವನ್ನು ಉಪಯೋಗಿಸಿ ಮಾಡ್ತಕ್ಕಂತಹ ಬೆಲ್ಲದ ಬರ್ಫಿ ಇದೆ. ಓಕೆ, ಬೆಲ್ಲ ಎಲ್ಲಿ ಖರೀದಿ ಮಾಡ್ತೀರಿ? ಬೆಲ್ಲವನ್ನು ನಾವು VC ಫಾರಮ್ ಅಲ್ಲಿ ಖರೀದಿ ಮಾಡ್ತೀವಿ. ಸರ್ಟಿಫೈಡ್ ಆರ್ಗ್ಯಾನಿಕ್ ಜಾಗರಿಯನ್ನು ಬಳಸಿ ನಾವು ಅದನ್ನು ಉತ್ಪಾದನೆ ಮಾಡ್ತೀವಿ. VC ಫಾರಮ್ ಅಲ್ಲಿ ಸಾವಯವ ಬೆಲ್ಲ ಉತ್ಪಾದನಾ ಘಟಕ ಇದೆ, ಅಲ್ಲಿಂದ ಖರೀದಿ ಮಾಡ್ತೀವಿ ನಾವು. ಪರವಾಗಿಲ್ಲ, ಅದಕ್ಕೆ ತುಂಬಾ ಒಳ್ಳೆ ಬೇಡಿಕೆ ಇದೆ. ಇತ್ತೀಚಿನ ದಿನಗಳಲ್ಲಿ ಪನ್ನೀರ್ ನಿಪ್ಪಟ್ಟು ಅಂತೇಳಿ ಒಂದು ಪ್ರಾಡಕ್ಟ್ ಬಿಟ್ವಿ. ಖಾರದ ನಿಪ್ಪಟ್ಟು ಗೊತ್ತು ತಮಗೆ, ತಿಳಿದಿದೆ? ಪನ್ನೀರ್, ಅದರಲ್ಲಿ 25% ಪನ್ನೀರನ್ನು ಬಳಸ್ತೀವಿ. ಸೊ ತುಂಬಾ ಅದು ಕೂಡ ತುಂಬಾ ಒಳ್ಳೆ ಬೇಡಿಕೆ ಇದೆ. ಜೊತೆಗೆ ಮಂಡ್ಯ ಬರ್ಫಿ ಅಂತೇಳಿ ಒಂದು ಸ್ವೀಟ್ ಇದೆ. ಜೊತೆಗೆ ನಮ್ಮ ಪೇಡ, ಮಿಲ್ಕ್ ಪೇಡ ಮೊದಲಿಂದನೂ ಇದೆ. ಓಕೆ, ಈಗೆಲ್ಲ ದೋಸೆ ಹಿಟ್ಟು, ದೋಸೆ ಹಿಟ್ಟು KMF ವತಿಯಿಂದ ಲಾಂಚ್ ಮಾಡಿದ್ದೀವಿ. ಅದಕ್ಕೆ ತುಂಬ ಡಿಮ್ಯಾಂಡ್ ಇದೆ. ಹೊಸದಾಗಿ ಬಂದು ತುಂಬ ಗ್ರಾಹಕರಿಂದ ಒಳ್ಳೆ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ. ಅದನ್ನು ಈಗ KMF ವತಿಯಿಂದ ನಮ್ಮದೇ ಇನ್ನೂ ಸಾಮರ್ಥ್ಯವನ್ನು ಹೆಚ್ಚಿಸಬೇಕು ಅಂತೇಳಿ ಚರ್ಚೆ ನಡೀತಾ ಇದೆ. ಇನ್ನೂ ಏನೆಲ್ಲ ಉತ್ಪನ್ನಗಳು ಬರ್ಬೋದು ಸರ್ ಮುಂದೆ ನಂದಿನಿಯಿಂದ? ಸರ್, ಈಗ ನಾವು 150ಕ್ಕೂ ಹೆಚ್ಚು ಉತ್ಪನ್ನಗಳು ನಮ್ಮ ಉತ್ಪನ್ನಗಳು ಈಗಾಗಲೇ ಮಾರುಕಟ್ಟೆಯಲ್ಲಿದೆ. ಎಲ್ಲ ಉತ್ಪನ್ನಗಳು ಈಗಾಗಲೇ ಬಂದಿರೋದ್ರಿಂದ ಹೊಸದಾಗಿ ಮತ್ತೆ ಸ್ವೀಟ್ಸು, ಸೇವರೀಸು ಎಲ್ಲ ಕೂಡ ನಾವು ಹೋಗಿದ್ದೀವಿ. ಹೊಸದಾಗಿ ಬೇರೆ ಯಾವುದು ಈಗ ತಕ್ಷಣಕ್ಕೆ ಯಾವುದೂ ಇಲ್ಲ ಸರ್. ನಿಮ್ಮ ಮಾರಾಟ ಜಾಲದ ಬಗ್ಗೆ ಒಂಚೂರು ಹೇಳಿ ಸರ್. ಸರ್, ಈಗ ಇಡೀ ರಾಷ್ಟ್ರದಲ್ಲಿ ವ್ಯಾಪ್ತಿಯಲ್ಲಿ ನಮ್ಮ ಮಾರಾಟ ಇದೆ ಸರ್. ಇವಾಗ ಅಂದರೆ ನಮ್ಮದು UST ಮಿಲ್ಕ್ ಅಂತ ಏನು ಹೇಳಿದೆ, ನಾನು ದೀರ್ಘಕಾಲ ಬಳಕೆ ಬರ್ತಕ್ಕಂಥ ಮಿಲ್ಕು ನಾವು ರಾಷ್ಟ್ರವ್ಯಾಪಿ ಮಾಡ್ತಾ ಇದ್ದೀವಿ. ಸ್ಯಾಚೆ ಮಿಲ್ಕು ಹೈದ್ರಾಬಾದಲ್ಲಿದೆ, ಬಾಂಬೆನಲ್ಲಿದೆ, ಗೋವಾ ಇದೆ, ಪೂನಾ ಇದೆ, ಚೆನ್ನೈ ಇದೆ. ಅಂದರೆ ದಕ್ಷಿಣ ಭಾರತದ ಎಲ್ಲ ನಗರಗಳು ಕೂಡ ನಾವು ಸ್ಯಾಚೆ ಮಿಲ್ಕಲ್ಲಿ ಇದ್ದೀವಿ. UST ಮಿಲ್ಕು ಉತ್ತರ ಭಾರತದಲ್ಲೂ ಕೂಡ ಇದೆ. ಈಗ ಸ್ಯಾಚೆ ಮಿಲ್ಕ್ ಕೂಡ ಉತ್ತರ ಭಾರತಕ್ಕೆ ಈಗ ಮಂಡ್ಯ ಹಾಲು ಒಕ್ಕೂಟದಿಂದ ಎಂಟ್ರಿ ಆಗಿದ್ದೀವಿ. ನಾವು ತಮಗೆ ಗೊತ್ತಿರೋ ಹಾಗೆ ಸಿಂಗಾಪುರು ಮತ್ತು ಏನು ಗಲ್ಫ್ ಕಂಟ್ರೀಸ್ ಏನಿದೆ ಅಲ್ಲಿಗೆ ಕೂಡ ನಾವು ನಮ್ಮ ಎಕ್ಸ್ಪೋರ್ಟ್ ಕೂಡ ಶುರು ಮಾಡಿದ್ದೀವಿ. ಅಂದರೆ ನಿಮ್ಮಲ್ಲಿ ಹಾಲನ್ನು ಸಂಗ್ರಹಿಸೋದಕ್ಕೆ ಯಾವ ರೀತಿಯ ವ್ಯವಸ್ಥಿತವಾದ ಜಾಲ ಇಟ್ಕೊಂಡಿದ್ದೀರೋ ಹಾಗೆ ಹಾಲನ್ನು ಮಾರಕ್ಕೂ ಕೂಡ ಒಂದು ಜಾಲ ಇಟ್ಕೊಂಡಿದ್ದೀರಿ ಅಲ್ವಾ ಸರ್? ಹೌದು. ಎಷ್ಟು ಕೌಂಟರ್ಸ್ಗಳಿದೆ ಮಂಡ್ಯ ಜಿಲ್ಲೆಯಲ್ಲಿ? ಹೇಗೆ ಹಾಲನ್ನು ವಿತರಣೆ ಮಾಡ್ತಾ ಇದ್ದೀರಿ? ಮಂಡ್ಯ ಜಿಲ್ಲೆಯಲ್ಲಿ 1600ಕ್ಕೂ ಹೆಚ್ಚು ಏಜೆಂಟ್ಸ್ಗಳು ಇದ್ದಾರೆ. ಸುಮಾರು 150ಕ್ಕೂ ಹೆಚ್ಚು ಪಾರ್ಲರ್ಗಳು, ಎಕ್ಸ್ಕ್ಲೂಸಿವ್ ಪಾರ್ಲರ್ಸ್. ಅಂದರೆ ನಂದಿನಿ ಹಾಲು ಉತ್ಪನ್ನ ಬಿಟ್ಟು ಬೇರೆ ಏನು ಮಾರಾಟ ಮಾಡಲ್ಲ, ಫ್ರಾಂಚೈಸಿ ಪಾರ್ಲರ್ ಅಂತ ಹೇಳ್ತೀವಿ, ಅದಿದೆ. ಸುಮಾರು 1800 ಏಜೆಂಟ್ಸ್ ನಮ್ಮಲ್ಲಿ ನೋಂದಣಿ ಮಾಡ್ಕೊಂಡಿದ್ದಾರೆ. ಆ ಮೂಲಕ ನಮ್ಮಲ್ಲಿ ಎಲ್ಲ ಉತ್ಪನ್ನಗಳು ಸದಾಕಾಲ 24x7 ಸಿಗಬೇಕು ಅನ್ನೋದು ನಮ್ಮ ಒಂದು ಮೂಲ ಉದ್ದೇಶ. ಅದರಲ್ಲಿ ನಾವು ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ ಅದನ್ನು. ಸರ್, ಹಾಲನ್ನು ಹಳ್ಳಿಯಿಂದ ಸಂಗ್ರಹಿಸ್ತೀರಿ, ಆದರೆ ಅದನ್ನು ಮಾರಾಟ ಮಾಡೋದು ಸಿಟಿನಲ್ಲಿ. ಹಾಲಿಗೆ ಸರಿ, ಓಕೆ. ಆದರೆ ನಿಮ್ಮ ಉತ್ಪನ್ನಗಳನ್ನು ನಿಮ್ಮ ಸೊಸೈಟಿಗಳ ಮೂಲಕನೂ ಮಾರ್ಬೋದಲ್ಲ, ಯಾಕೆ ಪ್ರಯತ್ನ ತಾವು ಮಾಡ್ತಾರೆ? ಖಂಡಿತ ಪ್ರಯತ್ನ ಈಗಾಗಲೇ ನಡೀತಾ ಇದೆ. ಈಗಾಗಲೇ ತುಪ್ಪ ಕೊಡ್ತಾ ಇದ್ದೀವಿ, ಮತ್ತು ಹಬ್ಬ ಹರಿದಿನಗಳಲ್ಲಿ ನಮ್ಮ ಸಂಘಗಳಿಗೆ ನಾವು ಸಿಹಿ ಉತ್ಪನ್ನಗಳು ಕೂಡ ಕೊಟ್ಕೊಂಡು ಬರ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ತಮಗೆ ಗೊತ್ತಿರ್ಬೋದು, ಗ್ರಾಮೀಣ ಮಟ್ಟದಲ್ಲೂ ಕೂಡ ನಮ್ಮದು ನಂದಿನಿ ಸ್ಯಾಚೆ ಮಿಲ್ಕ್ಗೆ ಡಿಮ್ಯಾಂಡ್ ಜಾಸ್ತಿ ಬರ್ತಾ ಇದೆ. ಅಂದರೆ ರೈತರಿಗೆ ಅಫೋರ್ಡಬಿಲಿಟಿ ಬರೋದ್ರಿಂದ ನಮ್ಮ UST ಮಿಲ್ಕು ಮತ್ತು ಸ್ಯಾಚೆ ಮಿಲ್ಕು ಬೇಡಿಕೆ ಬರ್ತಾ ಇದೆ. ಗ್ರಾಮೀಣ ಮಟ್ಟದಲ್ಲೂ ಕೂಡ ನಾವು ಏಜೆಂಟ್ಸು ಮತ್ತು ಪಾರ್ಲರ್ಗಳ ಮೂಲಕ ಎಲ್ಲರಿಗೂ ಕೂಡ ನಮ್ಮ ಹಾಲು ಉತ್ಪನ್ನಗಳು ರೀಚ್ ಆಗಬೇಕು ಅನ್ನೋದನ್ನು ನಮ್ಮ ಉದ್ದೇಶ. ಜೊತೆಗೆ ಸಂಘಗಳು, ಯಾವುದೇ ಹಾಲು ಉತ್ಪಾದಕರ ಸಂಘಗಳು ಪಾರ್ಲರ್ ಮಾಡ್ತೀವಿ ಅಂತ ಮುಂದೆ ಬಂದರೆ ನಾವು ಅದನ್ನು ಖಂಡಿತ ಅವ್ರಿಗೆ ನಾವು ಸಹಕಾರ ಕೊಟ್ಕೊಂಡು ಬಂದಿದ್ದೀವಿ. ಓಕೆ, ಈಗ ಸಹಕಾರ ಸಂಘಗಳ ಯಶಸ್ಸಿಗೆ ಉದಾಹರಣೆಯಾಗಿ ನಂದಿನಿಯನ್ನು ಸಾಮಾನ್ಯವಾಗಿ ಹೆಸರಿಸ್ತೀವಿ. ಅಂದರೆ ಸಹಕಾರಿ ಸಂಘಗಳು ಯಶಸ್ಸನ್ನು ಸಾಧಿಸಬೇಕು, ಈ ಥರ ಇರಬೇಕು ಅಂದರೆ ನೋಡ್ರಪ್ಪ ನಂದಿನಿ ಥರ ಇರಬೇಕು ಅಂತ ಸಾಮಾನ್ಯವಾಗಿ ಹೇಳೋವಂತಹ ರೂಢಿ ಇದೆ. ಈ ಸಹಕಾರ ಕ್ಷೇತ್ರದ ಬಲವರ್ಧನೆಗೆ ಏನು ಮಾಡ್ತಾ ಇದ್ದೀರಿ ತಾವು? ತಮಗೆ ಗೊತ್ತಿದೆ, ವಿ ಆರ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಕೋಆಪರೇಟಿವ್ ಇನ್ ಇಂಡಿಯಾ ಆಫ್ಟರ್ ಅಮೂಲ್. ಸಹಕಾರ ವ್ಯವಸ್ಥೆನಲ್ಲೇ ಸಕ್ಸಸ್ಫುಲ್ ಕೋಆಪರೇಟಿವ್ ಅಂತ ಬಂದಾಗ ನಂದಿನಿ, ತಾವು ಹೇಳ್ದಂಗೆ ನಂದಿನಿ KMF ಅನ್ನೋದು ಬಂದಿದೆ. ಈ ಕಾರಣ ಇಷ್ಟೇ, ಒಂದು ಗುಣಮಟ್ಟಕ್ಕೆ ನಾವು ರಾಜಿ ಆಗೋದಿಲ್ಲ, ಮತ್ತು ಪಾರದರ್ಶಕ ಆಡಳಿತ ಕಾರಣಕ್ಕೆ ನಾವು ಈ ಎಲ್ಲ ಸವಾಲುಗಳನ್ನು, ಈ ಏನು GLP ಸವಾಲುಗಳನ್ನು ಎದುರಿಸಿ ನಾವು ನಿಂತ್ಕೊಂಡು ಬಂದಿದ್ದೀವಿ. ಇದು ಒಂದು ವ್ಯವಸ್ಥೆ ಬೇರೆ ಯಾವುದೇ ಸಹಕಾರ ಕ್ಷೇತ್ರಕ್ಕೂ ಕೂಡ ನಾವು ಮಾದರಿಯಾಗಿ ನಿಂತ್ಕೊಂಡಿದ್ದೀವಿ. ಅಂದರೆ ಸಹಕಾರ ಸಂಘಗಳ ಬಲವರ್ಧನೆಗೆ ಏನು ಮಾಡ್ತಾ ಇದ್ದೀರಿ? ಅಂದರೆ ನಿಮ್ಮ ಸ್ಥಳೀಯ ಮಟ್ಟದ ಸಹಕಾರ ಸಂಘಗಳ ಬಲವರ್ಧನೆಗಿಂತ ಹೆಚ್ಚಾಗಿ ಸರ್, ನಾವು ನಮ್ಮ ಪಾರದರ್ಶಕ ಆಡಳಿತ ಮತ್ತು ಸಹಕಾರ ಸಂಘಗಳಿಗೆ ನೀಡ್ತಕ್ಕಂಥ ಸೌಲಭ್ಯಗಳು, ಸೇವೆಗಳು, ಈ ಮೂಲಕ ಅದನ್ನು ನಾವು ಬಲವರ್ಧನೆ. ತಾವು ಆಗಲೇ ಹೇಳ್ದಂಗೆ ನಮ್ಮ ಪಶುವೈದ್ಯಕೀಯ ಸೇವೆ ಇರ್ಬೋದು, ಅದೆಷ್ಟೇ ಹಾಲು ಬಂದರೂ ನಾವು ಶೇಖರಿಸ್ತೀವಿ ಅಂತ ಒಂದು ಕಾನ್ಫಿಡೆನ್ಸು, ವಿಶ್ವಾಸ ರೈತರಲ್ಲಿ ಬಂದಿರೋದ್ರಿಂದ ಸಹಜವಾಗಿ ಆ ನಂಬಿಕೆಯಿಂದ ನಾವು ಇದನ್ನು ನಾವು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಈಗ ರೈತ ಹಸು ತಗೋತಾನೆ, ಅವನಿಗೆ ಸಾಲ ಸೌಲಭ್ಯವನ್ನು ಕೊಡಿಸೋ ವಿಚಾರ ಇರ್ಬೋದು, ಮತ್ತು ಎಷ್ಟೋ ಸಂದರ್ಭದಲ್ಲಿ ತಾವು ಗ್ಯಾರಂಟಿ ಕೂಡ ಕೊಡ್ತೀರಿ ಆ ಸಾಲನ. ಇಲ್ಲ ಸರ್, ಇತ್ತೀಚಿನ ದಿನಗಳಲ್ಲಿ ಇದನ್ನು ನಾವು ಮಾಡ್ತಾ ಇಲ್ಲ, ಲೆಂಡಿಂಗ್ ವಿಚಾರಕ್ಕೆ ನಾವು ಹೋಗ್ತಾ ಇಲ್ಲ. ಅವರು
ಬ್ಯಾಂಕ್ಗಳ ಮೂಲಕ ಅಥವಾ ಬೇರೆ ಯಾವುದೇ ಫೈನಾನ್ಸ್ ಇದ್ರ ಮೂಲಕ ತೊಗೋತಾ ಇದ್ದಾರೆ. ಬಟ್ ನಾವು ಯಾವುದೇ ಕೌಂಟರ್ ಗ್ಯಾರಂಟಿ ಕೊಡ್ತಕ್ಕಂಥದ್ದು ನಾವು ಮಾಡ್ತಾ ಇಲ್ಲ ಸರ್. ಹಿಂದೆಲ್ಲ ಮಾಡಿ ಅದು ಸರಿಯಾಗಿ ಬರಲಿಲ್ಲ. ಹಂಗಾಗಿ ನಾವು ಆ ಲೆಂಡಿಂಗ್ ವಿಚಾರಕ್ಕೆ ನಾವು ಹೋಗಿಲ್ಲ ಇದುವರೆಗೂ. ಅಲ್ಲ, ಎಷ್ಟೋ ಸಂದರ್ಭಗಳಲ್ಲಿ ನಾವು ಹಾಲಿನಲ್ಲಿ ಸಂಗ್ರಹ ಆಗೋ ದುಡ್ಡನ್ನು ನಾವು ವಾಪಸ್ ನಿಮಗೆ ಕೊಡ್ತೀವಿ ಅಂತ ಹೇಳಿ ಬ್ಯಾಂಕ್ನವ್ರ ಜೊತೆ ಸೊಸೈಟಿಗಳೇ ಸೊಸೈಟಿ ಮತ್ತು ರೈತರು ಕೂಡಿ ಬ್ಯಾಂಕ್ನಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡು ಮಾಡ್ತಾರೆ. ಬಟ್ ಒಕ್ಕೂಟ ನಾವು ಟ್ರೈಪಾರ್ಟಿಯೇಟ್ ಅಗ್ರಿಮೆಂಟ್ಗೆ ಆ ಥರ ಯಾವುದು ಇತ್ತೀಚೆಗೆ ದಿನಗಳಲ್ಲಿ ಮಾಡ್ತಾ ಇಲ್ಲ. ಮಹಿಳೆಯರ ಒಂದು ಅಭಿವೃದ್ಧಿಗಾಗಿ ವಿಶೇಷವಾದ ಏನಾದರೂ ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದೀರಾ? ಅಂದರೆ ತಾವು ಹಿಂದೆಲ್ಲ ತುಂಬ ಈ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರಿ. ಅಂದರೆ ಮಹಿಳೆಯರದ್ದೇ ಮಂಡ್ಯ ಹಾಲು ಒಕ್ಕೂಟದ ಇನ್ನೊಂದು ವಿಶೇಷತೆ ಏನಂದರೆ 45% ಸಂಘಗಳು ಮಹಿಳಾ ಸಂಘಗಳು ನಮ್ಮಲ್ಲಿ. ಸುಮಾರು 568 ಸಂಘಗಳಿಗೂ ಮಹಿಳಾ ಸಂಘಗಳು ಹೇಗಿದೆ. ಕಹಾಮಾವತಿಯಿಂದ ಕ್ಷೀರ ಸಂಜೀವಿನಿ ಮತ್ತು ಸ್ಟೆಪ್ ಕಾರ್ಯಕ್ರಮಗಳ ಮೂಲಕ ಅವ್ರಿಗೆ ಹಂಚಿನ ಹಣ ಅಂತ ಹೇಳ್ತೀವಿ. ಅಂದರೆ ನಾವು ಫಂಡ್ಸ್ ಕೊಟ್ಟು ಅದನ್ನು ರೊಟೇಷನ್ ಮೇಲೆ ಮಾಡ್ತಕ್ಕಂಥದ್ದು ಕ್ಷೀರ ಸಂಜೀವಿನಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಸ್ಟೆಪ್ ಕಾರ್ಯಕ್ರಮ ಈಗಲೂ ಇದೆಯಾ? ಸ್ಟೆಪ್ ಇಲ್ಲ, ಅದನ್ನು ನಿಲ್ಲಿಸಿ ಕಹಾಮಾದಿಂದನೇ ಕ್ಷೀರ ಸಂಜೀವಿನಿ ಅಂತೇಳಿ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಕ್ಷೀರ ಸಂಜೀವಿನಿ ಏನು ಸರಿ ಕಾರ್ಯಕ್ರಮ? ಏನು ಸೌಲಭ್ಯ ಕೊಡ್ತೀರಿ ಇದರಲ್ಲಿ? ರೈತರಿಗೆ ಅವೇರ್ನೆಸ್ ಪ್ರೋಗ್ರಾಮ್, ಟ್ರೈನಿಂಗ್ ಪ್ರೋಗ್ರಾಮ್ಗಳು ಮಾಡ್ತೀವಿ. ಮತ್ತು ಹಂಚಿನ ಹಣ ಅಂತ ಹೇಳ್ಬಿಟ್ಟು ರೈತರಿಗೆ ಒಂದಷ್ಟು ಫಂಡ್ಸ್ ರಿಲೀಸ್ ಮಾಡಿ ರೊಟೇಷನ್ ಮೇಲೆ ಆ ಸಂಘದಲ್ಲಿ ರಾಸುಗಳ ಖರೀದಿಗೆ ನಾವು ಹಣವನ್ನು ಕೊಡ್ತೀವಿ. ಅದನ್ನು ಇನ್ಸ್ಟಾಲ್ಮೆಂಟಲ್ಲಿ ರಿಕವರಿ ಮಾಡಿ ಮತ್ತೆ ಆ ರೈತರನ್ನ ಬಿಟ್ಟು ಬೇರೆ ರೈತರಿಗೆ ಕೊಡ್ತಕ್ಕಂಥದ್ದು ಕೆಲಸ ಮಾಡ್ತಾರೆ. ತುಂಬ ಸಕ್ಸಸ್ಫುಲ್ ಆಗಿ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ನಾವು. ಸರ್, ಈಗ ಇನ್ನೂ ಸಹಕಾರ ಸಂಘಗಳನ್ನು ಸ್ಥಾಪನೆ ಮಾಡೋ ಅವಕಾಶಗಳು ಇದೆಯಾ? ನಮ್ಮ ಮಂಡ್ಯ ಜಿಲ್ಲಾ ವ್ಯಾಪ್ತಿಯಲ್ಲಿ ಕಡಿಮೆ ಇದೆ ಸರ್. ಯಾಕೆಂದರೆ ನಮ್ಮಲ್ಲಿ ರೆವಿನ್ಯೂ ವಿಲೇಜಸಲ್ಲಿ 88 ರೆವಿನ್ಯೂ ವಿಲೇಜಸಲ್ಲಿ ಅಷ್ಟೇ ಬಾಕಿ ಇದೆ ನಮ್ಮ ಸಂಘ ಸ್ಥಾಪನೆ ಮಾಡೋದು. ಅಲ್ಲಿ 2-3 ಕಾರಣಗಳಿಗೆ ಸ್ಥಾಪನೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಒಂದು ಫೀಸಿಬಿಲಿಟಿ ಇಶ್ಯೂ ಬರುತ್ತೆ, ಹಾಲು ಶೇಖರಣೆ ಕಡಿಮೆ ಇರ್ತದೆ. ಇನ್ನೊಂದು ಪೊಲಿಟಿಕಲ್ ಇಶ್ಯೂಸ್. ಅಂದರೆ ಆ ಗ್ರಾಮಗಳವರು ಮುಂದೆ ಬಂದು ಸಂಘಗಳು ಮಾಡ್ತೀವಿ ಅಂದಾಗ ನಾವು ಖಂಡಿತ ನಾವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮಲ್ಲಿ ಅವಕಾಶ ಕಡಿಮೆ ಇದೆ ಸರ್. 96% ರೆವಿನ್ಯೂ ವಿಲೇಜಸಲ್ಲಿ ಈಗಾಗಲೇ ನಾವು ಸಂಘಗಳನ್ನು ಸ್ಥಾಪನೆ ಮಾಡಿಬಿಟ್ಟಿದ್ದೀವಿ. ಅಂದರೆ ತಾವು ಒಂದು ಮಾತು ಹೇಳಿದ್ರಿ, ಎಷ್ಟೇ ಹಾಲು ಬಂದರೂ ಅದನ್ನು ನಾವು ಖರೀದಿ ಮಾಡ್ತೀವಿ ಅಲ್ವಾ? ಮುಂಚೆ ಎಲ್ಲ ತಾವು ರಜಾ ಘೋಷಣೆ ಮಾಡಿಬಿಡೋರಿ. ತುಂಬ ಹಿಂದೆ ಇತ್ತು ಆ ವ್ಯವಸ್ಥೆ, ಈಗ ಇಲ್ಲ ಸರ್. ಈಗ ಅವರು ಎಷ್ಟೇ ಈವನ್ ನಾವು ಕೋವಿಡ್ ಅವಧಿನಲ್ಲೂ ಕೂಡ ನಾವು ಅಲ್ಲಿ ಯಾವುದೇ ಹಾಲನ್ನು ರಿಜೆಕ್ಟ್ ಮಾಡಲಿಲ್ಲ. ಆ ಒಂದು ಹೆಗ್ಗಳಿಕೆ ಕರ್ನಾಟಕ ಹಾಲು ಮಹಾಮಂಡಳಿಗಿದೆ. ಈಗಲೂ ಅಷ್ಟೇ ನಮ್ಮ ಸಾಮರ್ಥ್ಯ ಕೂಡ ನಾವು 10 ಲಕ್ಷ ಲೀಟ್ರ್ ಸಾಮರ್ಥ್ಯ ಇದೆ. 14 ಲಕ್ಷ ಲೀಟ್ರ್ವರೆಗೂ ಅದನ್ನು ವಿಸ್ತರಿಸ್ತಕ್ಕಂಥ ಒಂದು ಮೆಗಾ ಡೈರಿ ಇದೆ. ನಮ್ಮ ಮಂಡ್ಯ ಜಿಲ್ಲೆಯ ವ್ಯಾಪ್ತಿನಲ್ಲಿ ರೈತರು ಎಷ್ಟೇ ಹಾಲು ಉತ್ಪಾದನೆ ಮಾಡಿದ್ರೂ ಕೂಡ ಅದನ್ನು ಖರೀದಿ ಮಾಡೋದಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೆಲ್ಲೆಲ್ಲ ನಿಮ್ಮ ಕಚೇರಿಗಳಿರ್ಬೋದು ಸರ್? ಎಲ್ಲ ತಾಲೂಕುಗಳಲ್ಲಿ ಉಪ ಕಚೇರಿಗಳಿದೆ. ಕುಂಬಳಗೂಡಲ್ಲಿ ಒಂದು ಮಾರುಕಟ್ಟೆ ಕಚೇರಿ ಇದೆ. ಕುಂಬಳಗೂಡು ಬೆಂಗಳೂರು ವ್ಯಾಪ್ತಿನಲ್ಲಿ ಮಾರುಕಟ್ಟೆ ಮಾಡೋದಕ್ಕೆ. ಅದು ಬಿಟ್ಟರೆ ಗೆಜ್ಜಲಗೆರೆಯಲ್ಲಿ ನಮ್ಮ ಪ್ರಧಾನ ಕಚೇರಿ ಇದೆ. ಗೆಜ್ಜಲಗೆರೆ ಏನು ವಿಶೇಷ ಸರ್? ಏನೇನಿದೆ ಗೆಜ್ಜಲಗೆರೆಯಲ್ಲಿ? ಗೆಜ್ಜಲಗೆರೆ ನಮ್ಮದು ಪ್ರಧಾನ ಕಚೇರಿ 1984ರಲ್ಲಿ ಸ್ಥಾಪನೆ ಆದಂಥದ್ದು. ಸುಮಾರು 47 ಎಕರೆ ವಿಸ್ತೀರ್ಣದಲ್ಲಿ ಅದು ವ್ಯಾಪಿಸಿದೆ. ಅಲ್ಲಿ ನಾನು ಆಗಲೇ ಹೇಳಿದಾಗ ಮೆಗಾ ಡೈರಿ ಇದೆ, UHT ಪ್ಲಾಂಟ್ ಇದೆ, ನಮ್ಮ ಮತ್ತು ಎಲ್ಲ ಬಾಯ್ಲರ್ಸು, ETP ಎಲ್ಲ ವಿಶ್ವ ದರ್ಜೆ ಏನು ಒಂದು ಕ್ಯಾಂಪಸ್ ಆಗಿ ಅದು ಪರಿವರ್ತನೆ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಮಂಡ್ಯ ಗೆಜ್ಜಲಗೆರೆ ಡೈರಿ ಒಂದು ರೀತಿ ಪ್ರವಾಸಿ ತಾಣವಾಗಿ ಪರಿವರ್ತನೆ ಆಗಿದೆ. ಬಹಳಷ್ಟು ಜನ ಮಕ್ಕಳಿಗೆ ನಾವು ಅಪಾಯಿಂಟ್ಮೆಂಟ್ ಇದನ್ನು ಕೊಡೋಕ್ಕಾಗ್ತಾ ಇಲ್ಲ. ಅವ್ರಿಗೆ ಕ್ಯೂನಲ್ಲಿ ನಿಂತ್ಕೊಂಡು ಬರ್ತಕ್ಕಂಥ ವ್ಯವಸ್ಥೆ ಇದೆ. ಅಷ್ಟರ ಮಟ್ಟಿಗೆ ಅದು ಕ್ಯಾಂಪಸ್ಸು ಅಭಿವೃದ್ಧಿ ಆಗಿದೆ. ಅದೇ ನೋಡಿ, ಶಿಕ್ಷಣ, ಮಾಹಿತಿ ಎಲ್ಲವನ್ನೂ ಕೊಡುವಂತಹ ಒಂದು ತಾಣ ಆಗಿ ಪರಿವರ್ತನೆ ಆಗಿದೆ ಅಲ್ವಾ? ಚಾಲೆಂಜಸ್ ಸಾಕಷ್ಟಿದೆ. ಆದರೆ ತಾವು ಒಂದು ಮಾತು ಹೇಳಿದ್ರಿ, ನಾವು ಎಕ್ಸ್ಪೋರ್ಟ್ ಕೂಡ ಮಾಡೋ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಇವತ್ತು ವಿಶ್ವದಲ್ಲೇ ಹಾಲಿನ ಉತ್ಪಾದನೆಯಲ್ಲಿ ಭಾರತ ನಂಬರ್ 1 ಅಲ್ವಾ? ಈ ಎಕ್ಸ್ಪೋರ್ಟನ್ನು ಮಾಡಬಹುದು, ನಮಗೆ ಆ ಸಾಮರ್ಥ್ಯ ಇದೆ ಅಂತ ನಿಮಗನ್ಸುತ್ತೆ? ಖಂಡಿತ ಇದೆ. ಈಗಾಗಲೇ ನಮಗೆ ಸಿಂಗಾಪುರ್ಗೆ 2 ಲಕ್ಷ ಲೀಟರ್ ಬೇಡಿಕೆ ಬಂದಿದೆ. ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ, ನಮ್ಮ ವಿಸ್ತರಣಾಧಿಕಾರಿಗಳು ಮತ್ತು ನಮ್ಮ ಗುಣ ಭರವಸೆಯ ಅಧಿಕಾರಿಗಳನ್ನು ಫೀಲ್ಡಿಗೆ ಬಿಟ್ಟು ನಮ್ಮಲ್ಲಿ ಅಂತಹ ಅವರು ಏನು ಸ್ಟ್ಯಾಂಡರ್ಡ್ಸ್ ಇದೆ ಆ ಸ್ಟ್ಯಾಂಡರ್ಡ್ಸ್ಗೆ ಹಾಲು ಶೇಖರಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಬಹುಶಃ ಇನ್ನೊಂದು 15 ದಿವಸದಲ್ಲಿ ಫಸ್ಟ್ ಬ್ಯಾಚ್ ಸಿಂಗಾಪುರ್ಗೆ ನಾವು ಇಲ್ಲಿಂದ ಕಳಿಸ್ಕೊಡ್ತೀವಿ. ಓಕೆ. ಹಾಲು ಬಹಳ ಬೇಗ ಕೆಟ್ಟ ಹೋಗ್ಬಿಡುತ್ತಲ್ಲ ಸರ್, ಹೇಗೆ ಅದನ್ನು? ಅದು ಹಾಲಿನ ಸಹಜ ಗುಣ. ಅದು ಹಾಲು ಕೆಡಬೇಕು, ಕೆಟ್ಟರೆ ಅದು ಹಾಲು ಅಂತ ಹೇಳೋದು ನಿಜ. ಈಗ ಕೆಲವು ಖಾಸಗಿ ಬ್ರ್ಯಾಂಡ್ಗಳಲ್ಲಿ ಅದಕ್ಕೆ ರಾಸಾಯನಿಕಗಳನ್ನು ಮಿಕ್ಸ್ ಮಾಡಿ ಜಾಸ್ತಿ ದಿನ ಬರ್ತಕ್ಕಂಥದ್ದು ವ್ಯವಸ್ಥೆ ಇದೆ. ಆದರೆ ಹಾಲು ಕೆಡಬೇಕು. ಸಹಜವಾಗಿ ನಮಗೆ ದೂರ ಬರೋದು ನಿಮ್ಮ ಹಾಲು ಬೇಗ ಕೆಡುತ್ತೆ ಅಂತ. ಅದು ನಮ್ಮ ಹಾಲಲ್ಲ, ನೀವು ಮನೇಲಿ ಇಟ್ಕೊಂಡ್ರು ಹಾಲು ಕೆಡಬೇಕು. ಅದು ಕೋಲ್ಡ್ ಚೈನ್ ಮೇಂಟೈನ್ ಮಾಡಲಿಲ್ಲ ಅಂದಾಗ ಹಾಲು ಕೆಡಲೇಬೇಕು. ದೂರ ದೇಶಕ್ಕೆ ಹೇಗೆ ಕಳಿಸ್ತೀರಿ ನೀವು? ಸೊ ನಾವು ಅದಕ್ಕೆ ಕೇರ್ ತೊಗೋತೀವಿ. UHT ಮಿಲ್ಕ್ ಅಂತ ಹೇಳಿದೆ, ಅದನ್ನೇ ಹೇಳಿದೆ. ಅದು 6 ತಿಂಗಳು 3 ತಿಂಗಳೆಲ್ಲ ಶೆಲ್ಫ್ ಲೈಫ್ ಇರುತ್ತೆ ನಮ್ಮದು. ಸೊ ಆ ಶೆಲ್ಫ್ ಲೈಫಲ್ಲಿ ಪ್ಯಾಕ್ ಮಾಡಿ ಅದನ್ನು ಕಳಿಸ್ಕೊಡ್ತೀವಿ. ಓಕೆ. ಒಟ್ಟಾರೆ ಯಶಸ್ವಿಯಾಗಿ ಮಂಡ್ಯ ಜಿಲ್ಲೆಯ ಹಾಲು ಒಕ್ಕೂಟವನ್ನು ಮುನ್ನಡೆಸ್ತಾ ಇದ್ದೀರಿ.
ಮುನ್ನಡೆಸ್ತಾ ಇದ್ದೀವಿ ಅನ್ನೋದಕ್ಕಿಂತ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ವಿಶೇಷವಾಗಿ ರೈತರು ಒಂದು ವಿಶ್ವಾಸ, ಕಾರ್ಯದರ್ಶಿ ಮಿತ್ರರ ಮತ್ತು ಸಂಘದ ಸಿಬ್ಬಂದಿಗಳ ಒಂದು ಶ್ರಮ, ನಮ್ಮ ಒಕ್ಕೂಟದ ಸಿಬ್ಬಂದಿಗಳು ವಿಶೇಷವಾಗಿ ಮತ್ತು ನಮ್ಮ ಆಡಳಿತ ಮಂಡಳಿ ಅವರ ಸಹಕಾರದಿಂದ ಈ ಎಲ್ಲ ಬದಲಾವಣೆಗಳು ಸಾಧ್ಯ ಆಯಿತು ಅಂತ ನಾನಾದರೂ ಭಾವಿಸಿದ್ದೀನಿ. ಒಳ್ಳೆಯದು ಡಾಕ್ಟರ್ ಮಂಜೇಶ್ ಅವರೇ, ಇದುವರೆಗೂ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ರೈತರ ಅಭ್ಯುದಯಕ್ಕೆ ಮತ್ತು ವಿಶೇಷವಾಗಿ ಹಾಲು ಉತ್ಪಾದಕರ ನೆರವಿಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ಶುಭವಾಗಲಿ, ಒಳ್ಳೆಯದಾಗಲಿ, ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ, ಎಷ್ಟೊಂದು ಸೌಂದರ್ಯವಿಲ್ಲಿದೆ, ಎಷ್ಟೊಂದು ಆನಂದವಿಲ್ಲಿದೆ. ಇದುವರೆಗೆ ಮಂಡ್ಯ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ PR ಮಂಜೇಶ್ ಅವರೊಂದಿಗೆ ಪಶು ಸಂಪತ್ತು ಉತ್ತೇಜನಕ್ಕೆ ಹಾಲು ಒಕ್ಕೂಟದ ಯೋಜನೆಗಳನ್ನು ಕುರಿತ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮೇವು ಬೆಳೆಗಳಲ್ಲಿ ಕಂಡುಬರುವ ರೋಗಗಳು ಹಾಗೂ ಅವುಗಳ ನಿರ್ವಹಣೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ ಮಲ್ಲಿಕಾರ್ಜುನ್ ಅವರೊಂದಿಗೆ ಸಂದರ್ಶನವಿದೆ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ. ಎಷ್ಟೊಂದು ಸೌಂದರ್ಯವಿಲ್ಲಿದೆ, ಎಷ್ಟೊಂದು ಆನಂದವಿಲ್ಲಿದೆ. ಸಂಕಲನ ಆರ್ ಲೋಕೇಶ್ವರಿ, ನಿರ್ಮಾಣ ಎನ್ ಕೇಶವಮೂರ್ತಿ. ಮೈ ಒಟ್ಟಿ ಕಣ್ಣು